ನಮಸ್ಕಾರ. ನಮಸ್ಕಾರಪ್ಪ, ಕೇಳಿಸ್ತಾ ಇದೆ? ಓಕೆ ಓಕೆ ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ. ಓಕೆ. ಚತುಶ್ಲೋಕಿ. ಶ್ರೀಮಾನಾಚಾರ್ಯ ಕವಿತಾರ್ಕ್ಯ ಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ ರಾಮಾಮೃದಯ ಪಾತ್ರಂ ಜ್ಞಾನ ವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮರುಕ್ಮೌ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ತ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ವಿಗಾಹೇ ಯಾಮುನಂ ತೀರ್ಥಂ ಸಾಧು ಬೃಂದಾವನೆ ಸ್ಥಿತಂ ನಿರಸ್ತಜಿಂಹಗಸ್ಪರ್ಶೆ ಯತ್ಸ ಕೃಷ್ಣಃ ಕೃತೋದರಃ. ನಮೋ ನಮೋ ಯಾಮುನಾಯ ಯಾಮುನಾಯ ನಮೋ ನಮಃ. ನಮೋ ನಮೋ ಯಾಮುನಾಯ ಯಾಮುನಾಯ ನಮೋ ನಮಃ. ಇವತ್ತು ಚತುಶ್ಲೋಕಿ ಅನ್ನುವಂಥ ಆಳವೊಂದರಿಸಿದಂಥ ಸ್ತೋತ್ರ, ಅದರ ಬಗ್ಗೆ ನೋಡೋಣ. 4 ಶ್ಲೋಕಗಳಲ್ಲಿ ಮಾಡಿದಂತಹ ಹೆಸರೇ ಚತುಶ್ಲೋಕಿ ಅಂದ್ಬಿಟ್ಟು ಅಂತ 4 ಶ್ಲೋಕ. ಮೇಲೆ ನಾವು ಸ್ವಲ್ಪ ಸೇರಿಸ್ಕೊಂಡು ಹೇಳ್ತೀವಿ, ಆದರೆ ಚತುಶ್ಲೋಕಿ ಇರೋದು 4 ಅದು. ಆ 4 ಶ್ಲೋಕಗಳಲ್ಲಿ ಮಾಡಿದಂತಹ ಸ್ತೋತ್ರ ಇದು ಅತ್ಯಂತ ಇದಕ್ಕೆ ಬಹಳ ವಿಶದವಾಗಿ ಇದು ಹೇಗೆ ಅಂತಂದ್ರೆ ನಮ್ಮ ಶ್ರೀ ವೈಷ್ಣವ ಪರಂಪರೆಯಲ್ಲಿ ಮೊದಲನೇ ಸ್ತೋತ್ರ ತಪ್ಪಿಲ್ಲ. ಯಾಮನಾಚಾರ್ಯರು ಮಾಡಿದ ಮೊದಲ ಸ್ತೋತ್ರ ಇದು. ಅವ್ರ ಹಿಂದೆ ಯಾರು ಸ್ತೋತ್ರಗಳು ರಚನೆ ಮಾಡಲಿಲ್ಲ, ಅವರೇ ಮಾಡಿದ್ದು. ಅವ್ರು ಮಾಡಿದ್ದ ಮೊದಲನೇ ಸ್ತೋತ್ರ ಇದು ಕಾಂತಸ್ಥೆ ಚತುಶ್ಲೋಕಿ. ಹಾಗಾಗಿ ನಮ್ಮ ಹೇಗೆ ಆದಿಕಾವ್ಯ ಅಂತ ರಾಮಾಯಣ ಹೇಳ್ತೀವೋ, ಅದರ ನಮ್ಮ ಶ್ರೀ ವೈಷ್ಣವ ಪರಂಪರೆಗೆ ಇದು ಆದಿ ಸ್ತೋತ್ರ ಅಂದ್ರೆ ತಪ್ಪಿಲ್ಲ, ಮೊದಲನೇ ಸ್ತೋತ್ರ. ಅವರಾದ್ಮೇಲೆ ಅನೇಕರು ಬಂದರು, ಅವರೇ ಮಾಡಿದ್ರು. ಆಮೇಲೆ ಭಾಷೆಕಾರರ ಸ್ತೋತ್ರಗಳು ಮಾಡಿದ್ರು, ದೇಶಿಗರು, ಪರಾಶರ ಭಟ್ರು, ಆಮೇಲೆ ಇವರು ಕೂರುತ್ತಾಯ್ವಾನ್, ಅವರ ಆಮೇಲೆ ಪರಂಪರೆಯಾಗಿ ಅನೇಕ ಸ್ತೋತ್ರಗಳು ಬಂದಿದೆ. ಮೊದಲು ಸ್ತೋತ್ರ ಹೆಗ್ಗಳಿಕೆ ಈ ಚತುಶ್ಲೋಕಿಗೆ ಮಾತ್ರ ಹೋಗುತ್ತೆ. ಅದು 2 ಸ್ತೋತ್ರಗಳನ್ನ ರಚಿಸಿದ್ರು ಅವರು, ಆಳವಂದಾರರವರು. ಅದರಲ್ಲಿ ಒಂದು ಚತುಶ್ಲೋಕಿ, ಇನ್ನೊಂದು ಸ್ತೋತ್ರ ರತ್ನ. ಈ ಚತುಶ್ಲೋಕಿ ಅನ್ನೋದು ತಾಯಿಯ ಬಗ್ಗೆ ಸ್ತೋತ್ರ, ಅದು ಸ್ತೋತ್ರ ರತ್ನ ಭಗವಂತನ ಬಗ್ಗೆ. ಅದು ಅವರೇ ಹೇಳ್ತಾರೆ, ಅವರ ಆಗಮ ಪ್ರಾಮಾಣ್ಯದಲ್ಲಿ ಏನೇನು ರಚನೆ ಮಾಡಿದೆ ಅಂತ ಅವರು ಅದನ್ನ ಹೇಳ್ಕೊಂಡು ಬರ್ತಾರೆ. ಅವರು ಅವರು ರಚಿಸಿದಂತಹ ಇದಕ್ಕೆ ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡೋಣ. ಇದರಲ್ಲಿ ಏನೇನೋ ಈ ಚತುಶ್ಲೋಕಿಯ ವಿಷಯಗಳಲ್ಲಿ ಬೇಕಾದಂತ ಪೀಠಿಕೆ, ಈ ಪೀಠಿಕೆಗೆ ನೋಡ್ಕೊಳ್ಳೋಣ. ಯಾತಕ್ಕೆ ಅವರು ರಚನೆ ಮಾಡಿದ್ರು, 4 ಶ್ಲೋಕವನ್ನ ಮಾಡಿದಾರಲ್ಲ ಅನ್ಬಿಟ್ಟು. ಯಾಕೆಂದ್ರೆ ಅವರು ಅದೆಲ್ಲ ಅವ್ರಿಗೆ 4ಕ್ಕಿಂತ ಜಾಸ್ತಿ ಮಾಡೋ ಅವ್ರಿಗೆ ಯೋಗ್ಯತೆ ಇರ್ಲಿಲ್ವಾ, ಶಕ್ತಿ ಇರ್ಲಿಲ್ವಾ ಅಂತಲ್ಲ. ಇದು ಯಾತಕ್ಕೆ 4 ಶ್ಲೋಕವನ್ನ ಮಾಡುದು ಅನ್ನೋದು, ಇದು ಈ ಶ್ಲೋಕಕ್ಕೆ ಏನಪ್ಪ ಹೆಗ್ಗಳಿಕೆ ಅಂತಂದ್ರೆ, ಇವರ ನಂತರ ಬಂದಂತ ಎಲ್ಲರೂ ಶ್ರೀ ಬಗ್ಗೆ ಮಾಡಿದ ಸ್ತೋತ್ರಕ್ಕೆ ಇದೇ ಮೂಲ. ಈಗ ಮೊದಲು ಮಾಡಿದವರು ಭಾಷಿಕಾರರು ಮಾಡಿದ್ರು, ಅವರ ಶರಣಾಗತಿದಲ್ಲಿ ಮಾಡ್ಬೇಕಾದ್ರೆ ಮೊದಲನ ಚೂರ್ಣಿಕೆ ಶ್ರೀ ಭಗವನ್ ನಾರಾಯಣ ವಿವಧಾನುರೂಪ ಸ್ವರೂಪ ರೂಪ ಅಂತ ಬರುತ್ತಲ್ಲ, ಅದು ಈ ಭಾಷೆ ಇವರ ಆಳವಂದಾರರ ಚತುಶ್ಲೋಕಿಯಿಂದ ತಗೊಂಡಂತಹ ಇದು. ಮೊದಲು ತಾಯಿಯನ್ನ ಸ್ತೋತ್ರ ಮಾಡಿ ಆಮೇಲೆ ಭಗವಂತನ ಸ್ತೋತ್ರ ಮಾಡಬೇಕು ಅಂತ. ಅದೇ ವಸುದೇವ ಕುಟುಂಬನಲ್ಲಿ ಇವಳು ಹಾಕಿದಾಳೆ ನೋಡಿ. ಎಷ್ಟು 4 ಶ್ಲೋಕ, 4 ನಿತ್ಯವೂ ಹೇಳ್ಬೋದು ನಾವು. ಇವತ್ತು ಇದು ಶುರು ಮಾಡಕ್ ಮುಂಚೆ ಹೇಳೋಣ. ಅದಕ್ಕೆ ಅದನ್ನ ಬೇಕಾದ್ರೆ ಇದೆ ನೋಡಿ, ಹಾಕಿದಾಳಂತೆ. ಬಾಯಿಗೆ ಎಲ್ಲ ಹೆಚ್ಚು ಕಡಿಮೆ ಎಲ್ಲರಿಗೂ ಬಾಯಿಗೆ ಬರುತ್ತೆ ಇದು. ಅದರಿಂದ ಇದನ್ನ ಇಲ್ಲದೆ ಅಂದ್ರೆ ನೋಡಿ, ವಸುದೇವ ಕುಟುಂಬಕವನ್ನಲ್ಲಿ ಅವರು ಹಾಕಿದಾಳ ಅವಳು. ಅದನ್ನ ಇಟ್ಕೊಂಡು ಕೂಡ ಅನ್ಬೋದು. ಈಗ ಬರೀ 1 ಶ್ಲೋಕ ಇಟ್ಕೊಂಡ್ರು ಸಾಕು, ಇವತ್ತು ಕಥೆ ಮುಗಿಯೋದಿಲ್ಲ. ಆಮೇಲೆ 1 ಶ್ಲೋಕ ಅದ್ರಲ್ಲಿ ಇದು ಸುಮಾರು 4 ಶ್ಲೋಕಕ್ಕೆ ಇದಾಗುತ್ತೆ. ಅದರಲ್ಲಿ ಅವರು ಈ ಅದರಿಂದ ಇದು ಆದ್ಮೇಲೆ ಬಂದಂತಹ ಎಲ್ಲರೂ ಇದರಿಂದ ಅನುಸರಿಸೇನೆ ಮಾಡಿದ್ದಾರೆ. ವೇದಾಂತ ದೇಶ ಮಾಡಿದ ಶ್ರೀತುತಿ ಆಗ್ಲಿ, ಪರಾಶರ ಭಟ್ರು ಮಾಡಿದಂತ ಗುಣರತ್ನ ಕೋಶ ಆಗ್ಲಿ, ಇಲ್ಲ ಕುರುತಾಯ್ವಾನ್ ಮಾಡಿದಂತ ಶ್ರೀಸ್ತವ ಆಗ್ಲಿ, ಎಲ್ಲವೂ ಸಹ ಇದನ್ನ ಒಟ್ಟುಕೊಂಡೇ ಇರುತ್ತೆ. ಇದರ ಒಂದು ಎಲ್ಲಕ್ಕೂ ಆಧಾರ ಚತುಶ್ಲೋಕಿನೇ. ಇದರನ್ನ ಇಟ್ಕೊಂಡೇ ಎಲ್ಲಕ್ಕೂ ಸಹ ಒಂದು ಪ್ರೇರಣೆ ಕೊಟ್ಟಿದ್ದು ಅವ್ರಿಗೆ. ಇಲ್ಲ ಮೂಲ ಯಾವ್ದನ್ನ ಹೇಳ್ಬೇಕು ಅಂತ, ಯಾವ ತರ ಹೇಳ್ಬೇಕು ಅನ್ನೋದಕ್ಕೆ ತೋರಿಸ್ಕೊಟ್ಟವರು ಆಳವಂದಾರು. ಆಳವಂದಾರಿಗೆ ಹೇಳೋಣ ಭಕ್ತ ಲಕ್ಷಣ ಬೇಕಾದ್ರೆ. ಇವಾಗ ಅದರಲ್ಲಿ ಒಂದು ಗ್ರಂಥಕ್ಕೆ ನಾವು ಇದನ್ನ ತಿರುಪಾವಲ್ಲಿ ಹೇಳ್ಕೊಂಡಿದೀವಿ.
ಒಂದು ಗ್ರಂಥಕ್ಕೆ ಬೇಕಾದಂತ 3 ವಿಷಯಗಳು ಬಹಳ ಇದು ಏನಂದ್ರೆ ಒಂದು ವಸ್ತುವಿನ ಈ ಒಂದು ಯೋಗ್ಯತೆ, ಒಂದು ಕಾವ್ಯವೇ ಆಗಲಿ ಸ್ತೋತ್ರವೇ ಆಗಲಿ ಅದರ ಒಂದು ಇದನ್ನ ಶ್ರೇಷ್ಠತೆಯನ್ನ ನಿರ್ಣಯ ಮಾಡ್ಬೇಕಾದ್ರೆ 3 ವಸ್ತುಗಳನ್ನು ನೋಡ್ಬೇಕು. ಒಂದು ವಕ್ತೃವೈಲಕ್ಷಣ್ಯ. ವಕ್ತೃವೈಲಕ್ಷಣ್ಯ ಅಂದ್ರೆ ಹೇಳುವವರ ಅವರು ಯಾರಪ್ಪ ಹೇಳ್ತಾ ಇದ್ದಾರೆ ಏನ್ಬಿಡು ಅಂತ, ಯಾರೋ ಸಾಧಾರಣದವ್ರು ಹೇಳ್ತಾ ಇದ್ದಾರ ಇಲ್ಲ ಯಾರು ಅಂತ. ವಕ್ತೃವೈಲಕ್ಷಣ್ಯ ಒಂದು. ಆಮೇಲೆ ವಿಷಯ ವೈಲಕ್ಷಣ್ಯ, ಯಾವ ವಿಷಯದ ಬಗ್ಗೆ ಸುಮ್ಮನೆ ಯಾವ್ಯಾವ್ದೋ ಈಗ ರಿಸರ್ಚ್ ಮಾಡುತ್ತಾ ಯಾವ್ದೋ ಒಂದು ಇಟ್ಕೊಂಡು ಆ ತರ ಮಾಡಿದಲ್ಲ. ವಿಷಯ ವೈಲಕ್ಷಣ್ಯ, ಯಾವ ವಿಷಯವನ್ನು ಹೇಳ್ತಾ ಇದ್ದಾರೆ ಅದರ ಹೆಮ್ಮೆ ಏನು ಅಂತ ಅದು. 3ನೇದು ಗ್ರಂಥ ವೈಲಕ್ಷಣ್ಯ, ಯಾವ ತರ ಗ್ರಂಥವನ್ನ ರಚನೆ ಮಾಡಿದ್ದಾರೆ ಅದು. ಈ 3 ಸಹ ಚತುಶ್ಲೋಕಿ ಮೊದಲನೇ ಸ್ತೋತ್ರವಾದ್ರಿಂದ 3 ಸಹ ಆಳವಂದಾರದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲು ವಕ್ತೃ ವೈಲಕ್ಷಣ್ಯವನ್ನು ನೋಡೋದಂದ್ರೆ ಇದು ಮಾಡಿದವರು ಯಾರು? ಸಾಕ್ಷಾತ್ ಯಾಮನಾಚಾರ್ಯರು. ಅವರು ಭಗವಂತನಲ್ಲಿ ಒಂದು ಡಿಕ್ಟೇಟು ಜಗಳ ಆಡಿದ ಪಿತಾಮಹಂ ನಾತಮನಿಂ ವಿಲೋಕ್ಯ ಪ್ರಸೀದ ಮದ್ವೃತ್ತಮ ಚಿಂತಯಿತ್ವ ಅಂತಾರೆ. ನೀನು ನನ್ನನ್ನ ನೋಡ್ಬೇಡ ಭಗವಂತ, ನಾ ಯಾರು? ನನ್ನ ಪಿತಾಮಹ ನಾತಮನಿಗಳು. ಅವ್ರಿಗೆ ವೇದ ಇದರಲ್ಲಿ ಇಡೀ 4,000 ದಿವ್ಯ ಪ್ರಭಾವವನ್ನ ಅಧಿಕರಿಸಿ ಎಲ್ಲರಿಗೂ ಕೊಟ್ಟವರು. ಭಗವಂತನ ಕೀರ್ತಿ, ವಿಷ್ಣುವಿನ ಕೀರ್ತಿ ಹರಡುವಂತೆ ಮಾಡಿದವರು. ಅದರಿಂದ ನೀ ಅವರನ್ನ ನೋಡು. ಅವರನ್ನ ನೋಡಿ ನನ್ನಲ್ಲಿ ಏನೂ ಇಲ್ಲ, ಆದ್ರೆ ನನಗೆ ಒಂದೇ ಒಂದು ಹೆಗ್ಗಳಿಕೆ ಏನು ಅಂದ್ರೆ ನಾತಮನಿಗಳ ಮೊಮ್ಮಗ. ಅದರಿಂದ ನನಗೆ ನನ್ನ ವಿಷಯದಲ್ಲಿ ಪ್ರಸನ್ನನಾಗು, ನಿನಗೆ ಬೇರೆ ದಾರಿನೇ ಇಲ್ಲ ಅಂತ ಭಗವಂತನಲ್ಲಿ ಕಡ್ಡಾಯಪಡಿಸಿ ಅಂತಹ ಅವರು. ಭಗವಂತನ್ನು ಕಡ್ಡಾಯಪಡಿಸುವ ಭಗವಂತನ ದಾರಿನೇ ಇಲ್ಲ ಅವ್ರಿಗೆ, ಕೊಟ್ಟೆ ಆಗಬೇಕು. ಆ ತರ ಸ್ತೋತ್ರದಲ್ಲಿ ಬರುತ್ತೆ. ಅದಕ್ಕೆ ಪಿತಾಮಹನ್ ನಾತಮನಿಂ ವಿಲೋಕ್ಯ ಪ್ರಸೀದ ಅಂದ್ಬಿಟ್ಟು ನನ್ನಲ್ಲಿ ಪ್ರಸೀದನಾಗು ಅಂತ ಅವರನ್ನು ಹೇಳ್ತಾರೆ ಕಡೆಗೆ. ಅಂದ್ರೆ ನಿರ್ಬಂಧ ಮಾಡಿದ್ದು, ಭಗವಂತನ ನಿರ್ಬಂಧವನ್ನು ಮಾಡಿ ಅವರು ಭಗವಂತನ ತನ್ನ ಅನುಗ್ರಹ ಮಾಡೋದರ ಮಾಡ್ಕೊಳ್ತಾರೆ. ಆ ತರ ಇದು. ಇವರು ನಾಥಮುನಿಗಳ ಮೊಮ್ಮಗ ಅಂದ್ರೆ ಅವ್ರ ಮಗ ಈಶ್ವರ ಮುನಿ ಅಂತ. ಅವರ ಬಗ್ಗೆ ತುಂಬಾ ಅವರು ಇದೆಲ್ಲ ಮಾಡಿದ್ರು. ಅವರು ಯೋಗಿಗಳು, ಅವರ ಬಗ್ಗೆ ಹೆಚ್ಚಾಗಿ ನಮ್ಮಲ್ಲಿ ಪ್ರಚಲಿತವಾಗಿಲ್ಲ. ಈಶ್ವರ ಮುನಿಗಳ ಮಗ ಆಳವಂದಾರವರು. ಅವ್ರ ಹೆಸರು ಆಮೇಲೆ ಯಾಮನಾಚಾರ್ಯ ಅಂತ. ಆಳವಂದಾರ್ ಬಂದಿದ್ದು ಹೇಗೆ, ನಾವು ಆ ಕಥೆಯೆಲ್ಲ ನಿಮ್ಗೆ ಗೊತ್ತಿದೆ, ಆ ಕಥೆನ ಹೇಳಕ್ ಹೋಗೋದಿಲ್ಲ. ಅವರು ಮೀಮಾಂಸಾ ಶಾಸ್ತ್ರದಲ್ಲಿ 11ನೇ ವಯಸ್ಸಿಗೆ ಮೀಮಾಂಸಾ ಶಾಸ್ತ್ರದಲ್ಲಿ ಪಂಡಿತರಾಗಿ ತೊಡೆ ತಟ್ಕೊಳ್ಳೋ ತರ, ಬನ್ನಿ ನನ್ನ ಮೀಮಾಂಸಾ ನನ್ನ ಜೊತೆ ಯಾರಿಗಿದೆ ಬನ್ನಿ ಅಂತ ಹೇಳೋ ತರ. ಅವರು ಅಹಂಕಾರ ಅಲ್ಲ ಅದು, ತಮಗಿರುವ ಇದು. ಅವಾಗ ಕೇಳ್ತಾರೆ, ಪೂರ್ವ ಮೀಮಾಂಸೆ ಆಗಲಿ ಉತ್ತರ ನನ್ನ ಜೊತೆ ಬಂದು ಯಾರು ಬೇಕಾದ್ರೂ ತರ್ಕಕ್ಕೆ ಬರ್ಬೋದು ಅಂತ. ಆಗ ಅಕ್ಕಿ ಆಳುವನ ಹತ್ರ ಹೋಗಿ, ಅವನ ಹತ್ರ ಅಕ್ಕಿ ಆಳುವನಲ್ಲ ಇವ್ರ ಹತ್ರ ಹೋಗಿ ರಾಜನ ಸಭೆಯಲ್ಲಿ ಹೋಗಿ ಇವನನ್ನ ಬರ್ಧನ ಮಾಡಿ ಅವಾಗ ಏನ್ ಬರುತ್ತೆ, ಅವಾಗ ಅವರಿಗೆ ರಾಣಿ ಹೇಳ್ತಾರೆ ನಮ್ಮ ಎಮ್ಮೆ ಆಳವಂದಾರೋ ಅಂತ ಹೇಳ್ತಾರಂತೆ. ಅಂದ್ರೆ ಅವ್ರು ಇದನ್ನ ನೋಡ್ಬಿಟ್ಟು ಅವಾಗ ಅದರಿಂದ ಆಳವಂದಾರ ಅಂತ ಬಂದು ಕಡೆ ರಾಜ್ಯದಲ್ಲಿ ಹೊಟ್ಟೋಗ್ಬಿಟ್ರು ಸುಖದಲ್ಲಿ. ಅರ್ಧ ರಾಜ್ಯ ಕೊಡ್ತಾ ಅದರಲ್ಲಿ ಪ್ರಾಯಶಃ ಅವರ ರಾಜ್ಯದಲ್ಲಿ ಇಲ್ಲದೆ ಇದ್ದ ಅಂದ್ರೆ ಶ್ರೀಭಾಷ್ಯ ಭಾಷ್ಯಕಾರ ಬರೋರು ಬಿಡ್ತಾನೆ ಅವರೇ ಬರೆದ್ಬಿಟ್ಟಿರೋರು. ಯಾಕಂದ್ರೆ ಅವರು ಬಂದಿದ್ದೇ ತುಂಬಾ 60, 70 ವಯಸ್ಸಾದ್ಮೇಲೆ ಇಲ್ಲಿಗೆ ಬಂದ್ರು. ಆ ವಯಸ್ಸಾಗಿ ಎಲ್ಲ ಮಾಡುವಾಗ ವಯಸ್ಸಾಗ್ಬಿಟ್ಟಿತ್ತು ಅವರಿಗೆ. ಹೋಗಿ ಕಾಶ್ಮೀರ, ಯಾಕೆಂದ್ರೆ ಯಾವ ಗ್ರಂಥವನ್ನು ಸ್ವತಂತ್ರವಾಗಿ ರಚಿಸುವ ಶಕ್ತಿ ಇದ್ರು ಈ ತರ ವಿಷಯಗಳಲ್ಲಿ ಇದೇನೋ ಅದು ಪೂರ್ವಾಚಾರ್ಯರ ಒಂದು ಟೀಕೆಗಳಿರ್ಬೇಕು. ಅದನ್ನ ಇಟ್ಕೊಂಡೆ ಶಂಕರಾಚಾರ್ಯರು ಸಹ ಅವರು ದ್ರವಿಡೋಪಾಚಾರ್ಯರ ಟೀಕೆ ಇಟ್ಕೊಂಡೆ ನಾನು ಭಾಷ್ಯ ಬರೆದಿದ್ದೇನೆ ಇದಕ್ಕೆ ಬ್ರಹ್ಮಸೂತ್ರಕ್ಕೆ ಅಂತ ಹೇಳ್ತಾರೆ. ಆಗ ನಾವು ಬೋಧಾಯನ ವೃತ್ತಿ ಇಟ್ಕೊಂಡು ನಮ್ಮ ಭಾಷ್ಯಕಾರ ಬರೆದಿದ್ದಾರೆ. ಹಾಗಾಗಿ ಅವ್ರಿಗೆ ಹೋಗಕ್ಕಾಗ್ಲಿಲ್ಲ, ಬರೀಲ್ಬೇಕವರ. ಇಲ್ಲದೆ ಇದ್ರೆ ಅವರು ಬರೆದಿರೋರು. ಇವಾಗ ನಮ್ಮ ಎಲ್ಲವೂ ಭಾಷ್ಯಕಾರ ಮಾಡುವಂತ ಗೀತಾ ಸಂಗ್ರಹವೇ ಆಗ್ಲಿ, ಈ ಶ್ರೀ ಭಾಷ್ಯವೇ ಆಗ್ಲಿ, ಸ್ತೋತ್ರ ಎಲ್ಲವೂ ಸಹ ಪ್ರೇರಣೆ ನಮ್ಮ ಆಳವಂದಾರಿಗಳೇ ಬಂದಿದ್ದರಿಂದ ಅವರಿಗೆ ಯಾಮನಾಚಾರ್ಯ ಅಂತ ಅವ್ರಿಗೆ ಹೆಸರವರಿಗೆ. ಆಗ ಅವರೇ ಹೇಳಿದ್ರು, ಲಿಸ್ಟ್ ಮಾಡಿದ್ದಾರೆ ಅವರು ಯಾವ್ಯಾವ ಗ್ರಂಥ ಮಾಡಿದ್ದಾನೆ ಅಂತ. ಅದರಲ್ಲಿ ಮುಖ್ಯವಾದ ಮೊದಲು ಆಗಮ ಪ್ರಾಮಾಣ್ಯ. ಇದು ಆಗಮ ಪ್ರಾಮಾಣ್ಯ, ಪುರುಷ ನಿರ್ಣಯ ಮಾಡೋದು, ಸಿದ್ಧಿತ್ರಯ, ಅದು ಆತ್ಮಸಿದ್ಧಿ, ಈಶ್ವರ ಸಿದ್ಧಿ, ಸಂವಿತ್ ಸಿದ್ಧಿ. ಈ 3 ಸಿದ್ಧಿನ ಇಟ್ಕೊಂಡೇನೆ ಭಾಷ್ಯಕಾರರು ಶ್ರೀಭಾಷ್ಯ ಬರಿಬೇಕಾದ್ರೆ ಇದರ ಪ್ರೇರಣೆಯಲ್ಲೇ ಬರೀತಾರೆ. ಅವರ ಗೀತಾ ಭಾಷ್ಯದಂತೂ ಗೀತಾರ್ಥ ಸಂಗ್ರಹ ಅಂತ ಅವ್ರು ಬರೆದಿದ್ದಂತ ನೇರವಾಗಿ ಅದನ್ನೇ ತೆಗಿತಾರೆ ಅವರು. ಆಳವಂದಾರ್ ಹೇಳಿದ್ದು ಅಂತ ಅದನ್ನೇ ತೆಗೆದು ಎಲ್ಲವೂ ಅದೇ ತರ, ಅದಕ್ಕೆ ವಿರುದ್ಧವಾಗಿ ಒಂದು ಚೂರು ಹೋಗಿಲ್ಲ, ಅದರ ಪ್ರಕಾರ ವ್ಯಾಖ್ಯಾನ ಮಾಡಿದ್ದಾರೆ ಅವರು. ಆಮೇಲೆ ಸ್ತೋತ್ರರತ್ನ ಅವರು ಮಾಡಿದ್ದು, ಅವರು ಹೆಸರೇ ಇರ್ಲಿಲ್ಲ ಇದಕ್ಕೂ. ಶ್ರೀ ಬಗ್ಗೆ ಸ್ತೋತ್ರ ಅಂದ್ಬಿಟ್ಟು ಅದು ಭಗವಂತನ ಬಗ್ಗೆ. ಇದು 4 ಶ್ಲೋಕಗಳಾಗಿಂದ ಚತುಶ್ಲೋಕಿ ಅಂತ ಆಯ್ತು. ಇದಕ್ಕೆ ಆಮೇಲೆ ನಮ್ಮ ಪೂರ್ವಾಚಾರ್ಯಗಳು
ಸ್ತೋತ್ರಗಳಲ್ಲೇ ರತ್ನವಾದದ್ದು ಅಂತ ಅದಕ್ಕೆ ಸ್ತೋತ್ರ ರತ್ನ ಅಂತ ಹೆಸರಿಟ್ರು. ಅವರಿಟ್ಟಿದ್ದ ಹೆಸರಲ್ಲ ಇದು. ಆಮೇಲೆ ಇದಕ್ಕೆ ಹೇಗೆ ನಾವು ವಿಷ್ಣು ಪುರಾಣಕ್ಕೆ ಪುರಾಣ ರತ್ನ ಅಂತ ಹೇಳ್ತೀವೋ ಆ ಥರ, ಆಮೇಲೆ ರಾಮಾಯಣ ಬಂದದ್ದು ಆದಿಕಾವ್ಯ ಅಂತ ಹೇಳ್ತೀವಿ, ಅದಕ್ಕೆ ಕಾವ್ಯ ರತ್ನ ಅದು. ಅದೇ ತರ ಈ ಸ್ತೋತ್ರ ರತ್ನ ಅಂತ ಹೆಸರಿಡ್ತಾರೆ ಆಮೇಲೆ ದೇಶಕ್ಕೆ. ಆದ್ರಿಂದ ಅವರಿಗೆ ಸ್ತೋತ್ರ ರತ್ನ ಅಂತ ಹೆಸರು ಬಂದೈತವರ ಅವರಿಟ್ಟ ಹೆಸರಲ್ಲ ಅದು. ಸ್ತೋತ್ರಗಳಲ್ಲೇ ರತ್ನೋಪಾದಿ ಆಗಿರುವಂತಹ ಸ್ತೋತ್ರ ಎಲ್ಲವೂ ಸಹ ನಮ್ಮ ಸಿದ್ಧಾಂತ ಪೂರ್ಣ ಅದ್ರಲ್ಲಿ ಬಂದ್ಬಿಡುತ್ತೆ. ಅದನ್ನ ಇದಲ್ಲಿ ಬರ್ದು ಈಗೇನು ಅಂದ್ರೆ ಅವ್ರು ಬರ್ದಂತ ಪುರುಷ ನಿರ್ಣಯ ನಮಗೆ ಸಿಗ್ತಾ ಇಲ್ಲ ಇವಾಗ. ಅದು ಲುಪ್ತವಾಗೋಗ್ಬಿಟ್ಟಿದೆ. ಸ್ವಾಮಿ ದೇಶಿಕನ್ನೆಲ್ಲ ತೆಗೆದು ಕೋಟ್ ಮಾಡ್ತಾರೆ, ರಸ ಎಲ್ಲ ಇದೆ, ಆಮೇಲೆ ಸಿಕ್ಕಿಲ್ಲ, ಹೋಗ್ಬಿಟ್ಟಿದೆ ಅದು. ಪುರುಷ ನಿರ್ಣಯ ಸಿಗ್ತಾ ಇಲ್ಲ. ಅಂದ್ರೆ ಅದರಲ್ಲಿ ಭಗವಂತ ಪುರುಷ ಅನ್ನೋದು ಯಾರು ಅವನು, ಯಾಕಂದ್ರೆ ಎಲ್ಲದಕ್ಕೂ ಹೇಗ್ಬಿಡೋದು ಅಂದ್ರೆ ಇಲ್ಲ ಸಾಕ್ಷಾತ್ ಶ್ರೀಮನ್ನಾರಾಯಣೇ ಪರಮಾತ್ಮ ಪುರುಷ ಅಂತ ನಿರ್ಣಯ ಮಾಡಿ ತೋರಿಸಿದ್ರು. ಈ ಆಗಮ ಪ್ರಾಮಾಣ್ಯ ಮಾಡೋದು ಅದೇ ಕಾರಣ. ಯಾಕೆಂದ್ರೆ ಅವರು ಈ ಬ್ರಹ್ಮಸೂತ್ರ ಭಾಷೆಗಳನ್ನೆಲ್ಲ ಓದಿದ್ರು. ಅದರಲ್ಲಿ ಪಾಂಚರಾತ್ರ ಆಗಮವನ್ನ ಅವರು ಇದು ಕೆಲವರು ಒಪ್ತಾರೆ, ಕೆಲವರು ಅರ್ಧ ಒಪ್ತಾರೆ, ಕೆಲವರು ಒಪ್ಪೋದಿಲ್ಲ. ಈ ತರ ಪಾಂಚರಾತ್ರ ಆಗಮವನ್ನ ಇದು ಸಾಕ್ಷಾತ್ ಭಗವಂತನದಲ್ಲೇ ಬಂದಿದ್ದು. ಆ ಬ್ರಹ್ಮಸೂತ್ರದಲ್ಲಿ ತೆಗಿತಾರೆ, ವೇದವ್ಯಾಸರು ಇದನ್ನ ತೆಗೆದು ಅದ್ರಲ್ಲಿ ಮಾಡ್ಬೇಕಾದ್ರೆ ಶಂಕರರು ಇದರಲ್ಲಿ ಬೆಳಿಗ್ಗೆ ಇರುವಂತ ಉಪಾದಾನ ಇಜ್ಜೆ ಅದೆಲ್ಲವನ್ನು ಯೋಗ ಅದೆಲ್ಲ ಒಪ್ಕೊಳ್ತಾರೆ. ಅದೆಲ್ಲ ಒಪ್ಕೊಂಡು ಕೆಲವು ಭಾಗಗಳನ್ನ ಅವ್ರು ಒಪ್ಕೊಳ್ಳೋದಿಲ್ಲ ಅವ್ರಿಗೂ. ಯಾಕಂದ್ರೆ ಇದು ವೇದಕ್ಕೆ ಅದರಲ್ಲಿ ಕೆಲವು ಬರುವಾಗ ವೇದಕ್ಕೆ ವಿರೋಧವಾಗಿ ಕಾಣುವಂತೆ ವೇದ ವಿರೋಧವಲ್ಲ ಅದು, ಆ ತರ ಇದೆ ಅಂದ್ಬಿಟ್ಟು ಅವ್ರು ಒಪ್ಕೊಳ್ಳೋದಿಲ್ಲ. ಇಲ್ಲದೇ ಇದ್ರೆ ಅವ್ರಿಗೂ ಅಭಿಪ್ರಾಯನೇ. ಅದಕ್ಕೆ ಇವರು ನಿರ್ಣಯ ಮಾಡಿ ತೋರಿಸ್ಕೊಡ್ತಾರೆ. ಅದರಲ್ಲಿ ಅವ್ರು ಹೇಳಿದಂತ ಶಂಕರರು ಮಾಡಿರುವಂತ 2-3 ಇದರಲ್ಲಿ ಒಂದರಲ್ಲಿ ಸನಾಸ ಇದೆ, ಸಂಜಾತ ಅಂತ ಬರುತ್ತೆ. ಅದರಲ್ಲಿ ಸಂಜಾತ ಅಂತಂದ್ರೆ ಅವನು ಹುಟ್ಟುತ್ತಾನೆ ಅಂದ್ರೆ ಹುಟ್ಟೇ ಇಲ್ಲದೆ ಇರ್ಬೇಕು, ಅದರಲ್ಲಿ ಬರದೇ ಇರ್ಬೇಕಾದ್ರೆ ಹುಟ್ಟುತ್ತಾನೆ ಅಂದ್ರೆ ಅದು ನಮ್ಮ ಇದಕ್ಕೆ ವೇದಕ್ಕೆ ವಿರೋಧವಾಗುತ್ತೆ ಅಂದ್ಬಿಟ್ಟು ಅದನ್ನೆಲ್ಲ ಅದರಲ್ಲಿ ಆಗಮ ಪ್ರಮಾಣದಲ್ಲಿ ಮಾಡ್ತಾರೆ. ಸಂಜಾತ ಈಗ ನೀವೇ ಶ್ರುತಿನಲ್ಲಿ ನೀವೇ ತಗೊಂಡಿದ್ದೀರಾ, ಅವನು ಏನು ಭಗವಂತ ಅವನು ಅಜಾತ ಅವನು ಆದ್ರೂ ಬಹುಧಾ ವಿಜಾತ ಅಂದ್ಬಿಡುವಂತ ಅವನಿಗೆ ಹುಟ್ಟಿಲ್ಲ ಆದ್ರೂ ಅನೇಕ ಹೊತ್ತು ನೀವೇ ಹೇಳಿದೀರಾ. ಆ ತರ ಅದರಲ್ಲಿ ಆ ತರ ಯೌಗಿಕ ಅರ್ಥದಲ್ಲಿ ತಗೋಬೇಕಾದ್ರೆ ಹುಟ್ಟದ ಅಂತ ತಗೊಳ್ಳೋದಿಲ್ಲ. ಆಮೇಲೆ ಇದನ್ನು ತಗೋಬೇಕಾದ್ರೂ ಸಹ ವೇದಕ್ಕೆ ವಿರೋಧವಾಗಿರಲ್ಲ. ಅದಕ್ಕೆ ಶಾಂಡಿಲ್ಯರು ವೇದವನ್ನಲ್ಲಿ ಬಿಟ್ಟು ಪಾಂಚರಾತ್ರವನ್ನ ಇದು ಮಾಡಿದ್ರು ಅಂದಾಗ ವೇದವನ್ನ ಕಮ್ಮಿ ಮಾಡ್ದಂಗೆ ಆಯ್ತು ಅಂತ ಹೇಳ್ತಾರೆ. ಅವಾಗ ಅದಲ್ಲ, ಅದು ವೇದದಲ್ಲಿ ಈಗ ಅದೇ ನೀವು ಚಾಂದೋಪನಿಷತ್ತಲ್ಲಿ ತೆಗೆದು ತೋರಿಸ್ತಾರೆ ಆಗಮ ಪ್ರಮಾಣದಲ್ಲಿ. ನೀವು ನಾರದರು ಬರ್ತಾರೆ 64 ವಿದ್ಯೆಯನ್ನು ಕಲ್ತ್ಕೊಂಡೆ, ಎಲ್ಲವನ್ನು ಅದರಲ್ಲಿ 4 ವೇದವನ್ನು ಕಲ್ತ್ಕೊಂಡು ವಿದ್ಯೆ ಆದ್ರೂ ನನಗೆ ಶೋಕ ಹೋಗಿಲ್ಲ ಅಂತ ಸನಸ್ವರನ್ನ ಕೇಳ್ತಾರೆ. ಬಂದು ಅವ್ರಿಗೆ ಭೂಮಾ ವಿದ್ಯೆಯನ್ನು ಉಪದೇಶ ಮಾಡ್ತಾರೆ. ಹಾಗಾದ್ರೆ ವೇದವನ್ನ ಕಡಿಮೆ ಮಾಡಿದೆ ಅಂತ ಅರ್ಥವಾದು, ವೇದವನ್ನ ಕಡಿಮೆ ಮಾಡಿದೆ ಅಂತ ಅರ್ಥವಲ್ಲ, ಅದಕ್ಕೆ ಮೇಲಾಗಿತ್ತು ವಿಷಯವನ್ನ ತಿಳ್ಕೊಳ್ಳೋಕೆ ಆ ತರ ಇದರಲ್ಲಿ ವೇದವನ್ನು ಎಲ್ಲಿ ಮಾಡಿಲ್ಲ ಅಂತ ಅದರಲ್ಲಿ ಆಗಮ ಪ್ರಮಾಣದಲ್ಲಿ ಮಾಡಿ ಪಾಂಚರಾತ್ರವೇ ಭಗವಂತನಿಂದ ಬಂದಿದ್ದು ಅಂದ್ಬಿಟ್ಟು. ಹಾಗಾಗಿ ನಮ್ಮಲ್ಲಿ ಇವತ್ತು ಇನ್ನೊಂದು ವೈಖಾನಸ ಇದೆ, ವಿಖಾನಸ ಋಷಿಯಿಂದ ಬಂದಿದ್ದು. 2 ಸಹ ಶ್ರೀ ವೈಷ್ಣವರಲ್ಲಿ ಪಾಂಚರಾತ್ರ ವೈಖಾನಸ ಇದೆ. ಅದಕ್ಕೆ ಪಾಂಚರಾತ್ರ ಆಗಮ ಬಹಳ ವಿಶೇಷವಾಗಿದ್ದು ಸಾಕ್ಷಾತ್ ಭಗವಂತನಿಂದ ಲಕ್ಷ್ಮಿ ಹೇಳಲ್ಪಟ್ಟಿದ್ದು, ಬೇರೆ ಯಾರಾದ್ರೂ ಹೇಳಿದ್ರೆ ಸರಿ. ಅದರಿಂದ ಅದರಲ್ಲಿ ಆ ಪ್ರಾಮಾಣ್ಯ ಮಾಡಿ ತೋರಿಸ್ತಾರೆ. ಅದರಲ್ಲಿ ಆ ತರ ಬರುತ್ತೆ. ಅದು ಪುರುಷನ ಸಿದ್ಧಿ ತರದಲ್ಲಿ ಆತ್ಮಸಿದ್ಧಿ ಈಶ್ವರ ಸಿದ್ಧಿ ಸಂಬಿತ್ತಿ. ಆತ್ಮಸಿದ್ಧಿ ಹೇಗೆ, ಈಶ್ವರ ಸಿದ್ಧಿ ಸಂಬಿತ್ ಸಿದ್ಧಿ ಅಂತ 3 ಸಿದ್ಧಿಗಳನ್ನು ಮಾಡಿ ನಮ್ಮ ಸಿದ್ಧಾಂತದಲ್ಲಿ ಇರುವಂತ ಭಗವಂತ ಇದು ಜೀವಾತ್ಮ ಅಣುಸ್ವರೂಪ, ಅದು ಭಗವಂತನಿಗೆ ದಾಸ, ಎಲ್ಲವನ್ನೂ ಅದರಲ್ಲಿ ಆತ್ಮಸಿದ್ಧಿ ಎಲ್ಲ ಬರುತ್ತೆ. ಅದು ಆ 3 ಸಿದ್ಧಿಗಳಲ್ಲಿ ಅದೇ ನಮಗೆ ಶ್ರೀ ಭಾಷ್ಯಕ್ಕೆ ಪ್ರೇರಣೆ ಕೊಟ್ಟಿದ್ದು ಭಾಷ್ಯಕಾರರಿಗೆ. ಅದರಿಂದ ಇಟ್ಕೊಂಡೇನೆ ಅವ್ರು ವ್ಯಾಖ್ಯಾನ ಮಾಡಿದ್ದು. ಬೋಧಾಯನ ವೃತ್ತಿ ಇಟ್ಕೊಂಡ್ರು, ಅದ್ರ ಮೇಲೆ ಆ ಯಾಮನಾಚಾರ್ಯ ಸಿದ್ಧಿತ್ರಯವೇ ಮುಖ್ಯವಾಗಿ ಇಟ್ಕೊಂಡು ಗೀತಾರ್ಥ ಸಂಗ್ರಹವಂತೂ ಅಕ್ಷರಶಃ ಹಾಗೆ ತೆಗೆದು ಆ ಪೂರ್ವ ಷಟ್ಕ, ಮಧ್ಯ ಷಟ್ಕ, ಉತ್ತರ ಷಟ್ಕ 6 ಇದು ಮಾಡಿ ವಿಭಾಗ ಮಾಡಿ 18 ಅಧ್ಯಾಯಗಳನ್ನ 3 ಷಟ್ಕಗಳನ್ನ ವಿಭಾಗ ಮಾಡಿ ಒಂದೊಂದು ಷಟ್ಕಗಳು ಏನ್ ಹೇಳಿದೆ ಅಂತ ವಿಷಯವನ್ನ ಹೇಳ್ತಾರೆ. ಅದನ್ನ ಗೀತಾರ್ಥ ಸಂಗ್ರಹದಲ್ಲಿ ಸ್ವಾಮಿ ದೇಶಿಕನದಿಯ ಗೀತಾರ್ಥ ಸಂಗ್ರಹ ಕವಚ ಅಂತ ಒಂದು ಅದಕ್ಕೆ ರಚನೆಯನ್ನು ಮಾಡಿ ಒಂದು ಕವಚವನ್ನು ಮಾಡಿದ್ದಾರೆ ಅವರು. ಅದನ್ನೇ ಅವರು ತಾತ್ಪರ್ಯ ಚಂದ್ರಕ್ಕೆ ಹೇಳ್ಬೇಕಾದ್ರೆ ಎಲ್ಲವನ್ನೂ ತೆಗೆದು ತೋರಿಸ್ತಾರೆ. ಆಮೇಲೆ ಸ್ತೋತ್ರರತ್ನ ಅಂತೂ ಅದ್ಭುತವಾದ ಸ್ತೋತ್ರ. ಆ ಭಗವಂತನ ಎಲ್ಲವನ್ನೂ ಹೇಳಿ, ಗುಣವನ್ನು ಹೇಳಿ, ವಿಭೂತ್ವವನ್ನು ಹೇಳಿ, ಅವನ ಎಲ್ಲವೂ ಸಾರ್ವಕಾಲಿಕವಾದ ಭಗವಂತನ ಎಲ್ಲವನ್ನೂ ಬರುತ್ತೆ ಅದು. ಹಾಗಾಗಿ ಇದನ್ನ ಈ ನಮ್ಮ ವಿಶಿಷ್ಟಾದ್ವೈತ ಸಿದ್ಧಾಂತಕ್ಕೆ ಸ್ಥಾಪನೆಗೆ ಈ 2 ಸ್ತೋತ್ರಗಳು ಮತ್ತೆ ಅವ್ರು ಮಾಡಿದ್ದ ಗ್ರಂಥಗಳು ನಮಗೆ ಅತ್ಯಂತ ಅಮೂಲ್ಯ. ಅವರು ನೇರವಾಗಿ ಭಾಷ್ಯ ಬರೀದೇ ಇದ್ರು, ಅವರು ಬರೆದಂತ ಇದನ್ನ ಇಟ್ಕೊಂಡೇ ಇವರು ಭಾಷ್ಯವನ್ನು ಬರೆದಿದ್ದು.
ಭಾಷೆಗಾರರು. ಹಾಗಾಗಿ ನಮ್ಮ ಸಿದ್ಧಾಂತಕ್ಕೆ ಅತ್ಯಮೂಲ್ಯವಾದ ಕೊಟ್ಟ ಕೊಡುಗೆ ಅವರು. ಅದು ಹಾಗಾಗಿ ಅವ್ರೇನ್ ಮಾಡ್ತಾರೆ, ನಮ್ಮ ಶ್ರೀ ವೈಷ್ಣವ ಅಂತ ಬರೋದಕ್ಕೆ ಮೊದಲು ತಾಯಿ, ನಮ್ಗೆ ಮಿಥುನತ್ವ ನಮಗೆ ಬೇಕು. ತಾಯಿ, ಆ ಮಿಥುನತ್ವಕ್ಕೋಸ್ಕರ ಅದಕ್ಕೆ ಮೊದಲು ತಾಯಿಗೆ ಶ್ಲೋಕವನ್ನ ಮಾಡಿ ಆಮೇಲೆ ಅದನ್ನ ಇದು ಮಾಡ್ತಾರೆ. ಇದಕ್ಕೆ ಅನೇಕ ವ್ಯಾಖ್ಯಾನಗಳಿದೆ. ಇದಕ್ಕೆ ಈ ವ್ಯಾಖ್ಯಾನಗಳು ಅಂದ್ರೆ ಇದಕ್ಕೆ ಮೊದಲು ನಮಗೆ ಇದನ್ನ ಹೇಳ್ತಾರೆ, ಆ ಯಾಮನರ ಸಿದ್ಧಿ ಹೇಳ್ಬೇಕಾದ ಅಂದ್ರೆ ಎಷ್ಟೊಂದು ಅವರನ್ನ ಆಶ್ರಯ ಪಟ್ಕೊಂಡಿರೋದ್ರಿಂದ ನಮಗೆ ಎಂತ ಯಾತ್ರ ಒಂದು ಕವಚವನ್ನು ಕೊಟ್ಟಿದ್ದಾರೆ ಅವರು ಅನ್ಬಿಟ್ಟು ಅಂತ ಈ ವ್ಯಾಖ್ಯಾನದಲ್ಲಿ ಬರುತ್ತೆ. ಅವ್ರಿಗೆ ಅವಿಕಲತಿತ ತತಿಹಿ ಅಂತ ಮುಂದೆ ಬರ್ತಾ ಇರ್ತಾರೆ. ಒಂದು ಸ್ವಲ್ಪ ಮಿಥ್ಯಾ ಜ್ಞಾನ ಇಲ್ಲದವರು ಅಂತ ಇದು ಸ್ವಾಮಿ ದೇಶಿಕನ್ನ ಹೇಳೋದು ಅದರಲ್ಲಿ. ಆವಾಗ ಅದರ್ತಲ್ಲ, ಅವಾಗ ಇದರಲ್ಲೂ ಇವರು ಸಹ ತಿರುವಂಗತ ಅರಂಗತ ಮುದನಾರು ರಾಮಾಜ ನೂತನ ಮಾಡಿದಾರೆ ಅಲ್ಲಿ. ಅದಕ್ಕೆ ಹೇಳ್ತಾರೆ, ನೀಜನ್ ವಾಶಲ್ಪತ್ತಿ ತುದಿಕ್ಕಂದು ಉಲಗಿಲ್ ತುವಳಿಲ್ಲೇ ಜ್ಞಾನ ಅಂತ ಬರುತ್ತೆ. ತುವಳ ಮಾಟೋ ಅಂದ್ಬಿಟ್ಟು ಅಂದ್ರೆ ನಾವು ನೀಚರ ಒಂದು ಬಾವಿನಲ್ಲಿ ಹೋಗಿ, ಯಾಕೆಂದ್ರೆ ಆಶ್ರಯ ಯಾವನವರ ಆಶ್ರಯದಿಂದ ಇದ್ದಿರೋದ್ರಿಂದ ನಮಗೂ ಜ್ಞಾನ ತಿಳಿವಾಗಿದೆ, ಅವರಿಗೂ ತಿಳಿವಾದ ಜ್ಞಾನ ಇತ್ತು. ಆದ್ರಿಂದ ನೀಚರಾದ ಮನೆ ಅವರಿಗೆ ಹೋಗಿ ಸ್ತೋತ್ರವನ್ನು ನೀನೇ ದೇವರು, ನೀನೇ ಇದು ಅಂತ ನಾವು ಸ್ತೋತ್ರ ಮಾಡೋದಿಲ್ಲ. ಭಗವಂತನ ಬಿಟ್ಟು ನಾವು ಯಾರನ್ನೂ ಸ್ತೋತ್ರ ಮಾಡೋದಿಲ್ಲ. ಸ್ವಾಮಿ ದೇಶಿಯನ್ನು ತೋರಿಸ್ಕೊಟ್ರು ಅವರು. ಎಲ್ಲವೂ ಸ್ತೋತ್ರ ಭಗವಂತನೇ ಮಾಡೋದು ಅಂತ ಅವ್ರು ಬರೆದಂತ ಇವರು ನಮ್ಮ ಇಲ್ಲಿ ವಿದ್ಯಾರಣ್ಯರು ಅವ್ರನ್ನ ಕರೀತಾರೆ. ಅವ್ರಿಗೆ ಕರೆದು ನೀವು ನನಗೆ ಬನ್ನಿ ರಾಜಾಶ್ರಯ ಕೊಡಿಸ್ತೀನಿ ಬಂದಾಗ ಅವರು ಇದನ್ನೇ ಅವ್ರ ಶ್ಲೋಕವನ್ನ ಬರೆದು ಕಳಿಸ್ತಾರೆ ಅವ್ರಿಗೆ. ಈ ನೀಚರಾದ ಇವರು ಯಾರನ್ನು ನಾನು ಮಾಡೋದಿಲ್ಲ, ಇವತ್ತ ನಾಳೆ ಹೋಗ್ತಾರೆ, ಸಾಕ್ಷಾತ್ ಭಗವಂತ ಅವನ್ನೇ ಮಾಡೋದು ಅಂತ ಅವ್ರು ಯಾರ ಇದ್ರಲ್ಲೂ ನಾವು ಹೋಗೋದಿಲ್ಲ ಅನ್ಬಿಟ್ಟು ಹೇಳ್ತಾರೆ. ಅದನ್ನೇ ಅವರು ತಮ್ಮ ರಹಸ್ಯದಲ್ಲಿ ಸ್ವಾಮಿ ದೇಶಿಕನು ಹೇಳ್ತಾರೆ, நாங்கள் ஸ்ரீ ஆளவந்தார் அடியோங்கள் ஆகையால் அல்வை காட்டுகிற தகாத வயக்கங்களை ಬೋಧಿக்கும் ತಿರಶಾಸ್ತ್ರங்களில் ಪಡೆಯ ಮಾಟೋಮ್ ಅಂತ ಹೇಳ್ತಾರೆ. ನಾವು ಆಳವಂದರ ಶಿಷ್ಯರು, ಅವರ ದಾಸರಾದ್ರಿಂದ, ಅವರ ಆಶ್ರಯದಲ್ಲಿರೋದ್ರಿಂದ ನಮಗೆ ತಪ್ಪು ದಾರಿಗೆ ತೆಗೆದುಕೊಳ್ಳುವಂತ ಕೆಲವು ಅನೇಕ ವೈಶೇಷಿಕ ಸಾಂಖ್ಯ ಯೋಗ ಇದೆಲ್ಲ ಇರ್ತಲ್ಲ, ಆ ಶಾಸ್ತ್ರಗಳು ಅವೆಲ್ಲವೂ ಸಹ, ಮತ್ತೆ ಪಾಶುಪತಾಸ್ತ್ರ, ಆಮೇಲೆ ಬೌದ್ಧ ಮತ, ಜೈನ ಮತ, ಇದೆಲ್ಲ ಶೈವ ಮತ, ಇದೆಲ್ಲ ಇದರಲ್ಲಿ ನಾವು ಹೋಗಿ ಸಿಕ್ಕಾಕೊಳ್ಳೋದಿಲ್ಲ. ಬೇರೆ ಶಾಸ್ತ್ರಗಳಲ್ಲಿ ಪಡೆಯೋ ಮಾಟೋ, ಯಾಕೆಂದ್ರೆ ನಾವು ಆಳವಂದಾರ ಛಾಯೆಯಲ್ಲಿರೋದ್ರಿಂದ ನಮಗೆ ಆ ಒಂದು ಜ್ಞಾನ ಕೊಟ್ಟಿದ್ದಾರೆ ಅವರ ಗ್ರಂಥಗಳಿಂದ, ಅದರಿಂದ ಹೋಗಿ ಸಿಕ್ಕಾಕೊಳ್ಳೋದಿಲ್ಲ ಅಂದ್ಬಿಟ್ಟು. ಹಾಗಾಗಿ ಯಾದಕ್ಕೆ ಅಂದ್ರೆ ಇದು ಭಕ್ತೃ ವೈಲಕ್ಷಣ್ಯ ಎಂಥವರು ಬರೆದಿದ್ದಾರೆ ಅನ್ನೋದಕ್ಕೆ ಇದನ್ನ ಆಳವಂದಾರ ಬಗ್ಗೆ ಅವ್ರಿಗಿರುವಂತ ಪೂರ್ವಾಚಾರಗಳಿದ್ದಂತ ಅತ್ಯಂತ ಎಲ್ಲರೂ ಸಹ ಆಳವಂದಾರಿಗೆ ಸ್ತೋತ್ರ ಮಾಡದೆ ಭಾಷೆಗಾರನೇ ಆಚಾರ್ಯ ಆಗ್ಬಿಟ್ರಲ್ಲ ಅವರಿಗೆ. ಹಾಗಾಗಿ ಅವರು ಸ್ತೋತ್ರ ಮಾಡಿಯೇ ಮುಂದೆ ಹೋಗ್ತಾರೆ. ಇನ್ನು ವಿಷಯ ವೈಲಕ್ಷಣ್ಯ ಹೇಳ್ದಾಗೆ ನಮ್ಮ ಇದರಲ್ಲಿ ಮೊದಲು ತಾಯಿಗೆ, ಯಾಕೆಂದ್ರೆ ಭಗವಂತನಿದ್ರು ಭಗವಂತನಿಗೆ ಶ್ರೀಪತಿತ್ವ ಬಹಳ ಮುಖ್ಯವಾದದ್ದು. ಹಾಗಾಗಿ ತೋರಿಸ್ಕೊಟ್ರು ದಾರಿನಲ್ಲಿ. ಈಗಲೂ ಸಹ ನಾವು ಪ್ರಪತ್ತಿ ಮಾಡ್ಬೇಕಾದ್ರೆ ಮೊದಲು ತಾಯಿಯಲ್ಲಿ ಪ್ರಪತ್ತಿ ಮಾಡಿನೇ ಆಮೇಲೆ ಭಗವಂತನಲ್ಲಿ ಪ್ರಪತ್ತಿ ಮಾಡೋದು. ಯಾಕೆಂದ್ರೆ ಪುರುಷಕಾರತ್ವ ಬೇಕು ನಮಗೆ, ಅದು ತಾಯಿನೇ ಮಾಡೋದು. ಅದನ್ನ ಈ ಶ್ಲೋಕಗಳೆಲ್ಲ ಅದೆಲ್ಲ ಬರುತ್ತೆ. ಅದರಿಂದ ಇದರಲ್ಲಿ ವಿಷಯ ವಿಲಕ್ಷಣ ಹೇಳ್ತಾರೆ. ಇದು ತಾಯಿಗೆ ಮೊದಲು ಶುರು ಮಾಡ್ಬೇಕಾದ್ರೆ ಕಾಂತಸ್ಥೆ ಪ್ರಿಯದಂತೆ ತೇ ಕಾಂತಃ ಅಂದ್ಬಿಟ್ಟು ಭಗವಂತನ ಹೇಳಿ ಭಗವಂತನ ಇಟ್ಟು ನಿರ್ದೇಶ ಮಾಡ್ತಾರೆ ತಾಯಿಗೆ. ಯಾತಕ್ಕೆ ಅಂದ್ರೆ ಭಗವಂತನಿಗೂ ತಾಯಿಗೂ ಯಾವುದ್ರಲ್ಲೂ ಕಮ್ಮಿ ಇಲ್ಲ ಅಂದ್ಬಿಟ್ಟು ಅಂತ. ಅದರಲ್ಲೇ ಅವನಿಗೆ ಸಾಮ್ಯ ಅನುಗುಣವಾದಂತ ಇಬ್ಬರಿಗೂ ಸಾಮ್ಯ, ಸ್ವರೂಪ ರೂಪ ಗುಣ ವಿಭೈಶ್ವರ್ಯ ಚೇಷ್ಟಿತಗಳು ಎಲ್ಲವೂ ಸಹ ಭಗವಂತನಿಗೆ ಏನಿದೆಯೋ ತಾಯಿಗೂ ಅದೇ ಇದೆ. ಏನು ಅಂದ್ರೆ ಅವಳೇನ್ ಮಾಡ್ತಾರೆ, ಅವಳು ತನ್ನ ಒಂದು ಸ್ವರೂಪಕ್ಕೋಸ್ಕರ ಏನ್ ಮಾಡ್ತಾಳೆ, ಅವಳು ತಾನೇ ತನ್ನನ್ನ ತೋರಿಸ್ಕೊಳ್ದೆ ಇರ್ತಾಳೆ ಭಗವಂತನಲ್ಲಿ. ಅವನೇ ಮಾಡ್ಲಿ ಅಂತ ಯಾವುದು ತೋರಿಸ್ಕೊಳ್ದೆ ಇರ್ತಾಳೆ ಅವಳು ಅಂದಂತ ಈ ಗ್ರಂಥದಲ್ಲಿ ತಾಯಿಗೂ ಸಹ ಇದಕ್ಕೆ ಅನೇಕ ಇದು ಸುಮ್ಮನೆ ಅವರು ಆಳವಂದಾರ ಹೇಳ್ತಾರೆ ಅಂತಿಲ್ಲ. ಇದಕ್ಕೆ ಅನೇಕ ಅದು ವಿಷ್ಣು ಪುರಾಣದಲ್ಲೇ ಮುಖ್ಯವಾಗಿ ಬರೋದು. ವಿಷ್ಣು ಪುರಾಣವು ಆ ಗ್ರಂಥಕರ್ತವೂ ಅಷ್ಟೇ. ಅವ್ರಿಗೂ ಅಂತ ಯಾವ ವೈಕಲ್ಯವು ವಿಷಯದಲ್ಲಿ ಇಲ್ಲದೆ ಬ್ರಹ್ಮನಿಂದ ಮತ್ತೆ ಎಲ್ಲರಿಂದು ಸಾಕ್ಷಾತ್ ವಸಿಷ್ಠರಿಂದನೇ ತಾತನಿಂದನೇ ವರ ಪಡ್ಕೊಂಡವರು ಅವರು ಬರೆದಂತ ಇದು ಅದರಲ್ಲಿ ಅವ್ರು ತೋರಿಸ್ಕೊಟ್ಟಿದ್ದಾರೆ. ಅದೆಲ್ಲವೂ ಇದರಲ್ಲಿ ಬರುತ್ತೆ ಅದರಲ್ಲಿ. ಹಾಗಾಗಿ ಇದರಲ್ಲಿ
ತಾಯಿಗೆ ಮುಖ್ಯವಾಗಿ ಪೂರ್ವದಲ್ಲಿ ಪುರುಷಕಾರ ಪ್ರಪತ್ತಿ ಮಾಡೋದ್ರಲ್ಲಿ ತಾಯಿ ಬಿಟ್ರೆ ಇನ್ಯಾರೂ ಇಲ್ಲ ಅದು. ಅದರಿಂದ ಇಲ್ಲಿ ಈ ಚತುಶ್ಲೋಕಿಯಿಂದ ಮೊದಲು ತಾಯಿಗಿಂತ ಭಗವಂತನ ನಿರ್ದೇಶ ಮಾಡೋಕೆ ಯಾವಾಗಲೂ ಶ್ರೀ ಅಂತ ಸೇರಿಸಿ ಮಾಡ್ತೀವಿ ನಾವು. ಅದಕ್ಕೆ ತಮಿಳಲ್ಲಿ ತಿರು ಅಂದ್ಬಿಡ್ತೀವಿ ನಾವು, ಇಂಗ್ಲಿಷ್ ಸಂಸ್ಕೃತದಲ್ಲಿ ಶ್ರೀ ಅಂತ. ಶ್ರೀಮನ್ನಾರಾಯಣ, ಶ್ರೀಪತಿ, ಶ್ರೀ ಇಲ್ಲದೆ ಇಲ್ಲ. ಅದ್ರ ಬೇಕಾದ್ರೆ ತಿರುನಾರಾಯಣ ಎಲ್ಲವೂ ತಿರು ಸೇರಿಸ್ಕೊಳ್ತೀವಿ. ಶ್ರೀ ಬದಲಿಗೆ ತಿರು ಅಂತ ತಮಿಳಲ್ಲಿ ಹೇಳುವಂತಹದ್ದು. ಹಾಗಾಗಿ ಇದು ವಿಷಯವೆಲ್ಲ ಯಾರು ಸಾಕ್ಷಾತ್ ಇದು ಭಗವಂತನೇ ನಿರ್ದೇಶ ಮಾಡುವ ಸಾಮರ್ಥ್ಯವುಳ್ಳವಳು. ಅದರ ಪರಾಶರ ಭಟ್ರು ಇದರಲ್ಲಿ ಹೇಳ್ತಾರೆ ನೋಡಿ, ಇವರಿಗೆ ಗೋದ ಇದ್ರಲ್ಲಿ ಮಾಡ್ಬೇಕಾದ್ರೆ ತಿರುಪಾಯಿ ಮಾಡ್ಬೇಕಾದ ಅಂತಾರೆ ಭಗವಂತನೇ ನಿರ್ದೇಶ ಮಾಡಿದ್ಲು ಅಂದ್ಬಿಟ್ಟು ಅಂತ, ಎಬ್ಬಿಸಿ ನಿರ್ದೇಶ ಮಾಡಿದ್ಲು ಅಂದ್ಬಿಟ್ಟು ಅಂತ. ಆ ತರ ಅದೇ ಮಧ್ಯಾಪಯಂತಿ ಅವಳನ್ನ ಅಧ್ಯಾಪನೆ ಮಾಡೋ ಅವಳ ಅಷ್ಟು ಸಾಮರ್ಥ್ಯವುಳ್ಳವಳು. ಹಾಗಾಗಿ ಈ ವಿಷಯ ವೈಲಕ್ಷಣ್ಯ ಅನ್ನೋದು ಅಂತಹ ತಾಯಿ. ಅದಕ್ಕೆ ಮೊದಲು ತಾಯಿಯನ್ನ ಮಾಡಿ ಆಮೇಲೆ ಭಗವಂತನ ಮಾಡು. ಅದಕ್ಕೆ ತಾಯಿಯನ್ನು ಮಾಡ್ಬೇಕಾದ್ರೆ ಭಗವಂತನ ಹೊಗಳದ ಅಂದ್ರೆ ಅವನಿಗಿಂತ ಇವಳು ಮೇಲಿದ ಅಂದ್ರೆ ಇವಳು ಹೇಳೋದೇ ಬೇಡ. ಅದಕ್ಕೆ ಮೊದಲು ಭಗವಂತನ ಗುಣಗಳೆಲ್ಲ ಹೇಳ್ಕೊಂಡ್ಬರ್ತಾರೆ. ಅಂತಹ ಗುಣಗಳು ಭಗವತಿ ಅಂತ ಹೇಳ್ತಾರೆ. ಭಗವಂತನ ಇರುವ ಗುಣಗಳೆಲ್ಲ ಭಗವತಿ ಅಂತ ಸಂಬೋಧನೆ ಮಾಡೋದ್ರಿಂದ ತಾಯಿಗೂ ಸಹ ಇದಿದೆ ಅಂದ್ಬಿಟ್ಟು ತೋರಿಸ್ಕೊಡ್ತಾರೆ. ಇನ್ನು ಗಂತವ್ಯ ಲಕ್ಷಣ ತಗೊಂಡಂತ ಇದಕ್ಕೆ ಇದರಲ್ಲಿ ಹೇಳ್ತಾರೆ. ಅದಕ್ಕೆ ಅದಂದ್ರೆ ಇದು ಅನೇಕ ಇದು ಸ್ತೋತ್ರಗಳು ನಮ್ಮಲ್ಲಿ ಪೂರ್ವಾಚಾರ್ಯರು ಸಂಸ್ಕೃತ ಶ್ಲೋಕವಾಗಿ ಎಲ್ಲವನ್ನು ಮಾಡಿದ್ದಾರೆ ಅದಕ್ಕೆ. ಅದರಿಂದ ಇದು ಮೊದಲನೇ ಹೇಳ್ದಲ್ಲ ನಿಮಗೆ, ಈ ಗಂತವ್ಯ ಲಕ್ಷಣ ಅಂದ್ರೆ ನಮ್ಮ ಸಂಸ್ಕೃತದಲ್ಲಿ ಮಾಡಿದಂತ, ತಮಿಳಲ್ಲಿ ಆಳ್ವಾರ್ಗಳು ಮಾಡಿದ್ರು, ಅದು ಸಂಸ್ಕೃತದಲ್ಲಿ ಮಾಡಿದಂತಹ ಸ್ತೋತ್ರ ರೂಪವಾದ ಗ್ರಂಥ ಇದೆ ಮೊದಲು. ಇದು ಪರಮಪುರುಷತ್ವವನ್ನು ತೋರಿಸ್ಕೊಟ್ಟಿದ್ದಂತ ಇದು ವೇದಾಂತಗಳಲ್ಲಿ ಹೇಳಿರುವ ಎಲ್ಲವನ್ನೂ ಸಹ ಸಂಸ್ಕೃತದಲ್ಲಿ ನಮ್ಮ ಸಿದ್ಧಾಂತಕ್ಕೆ ಅನುಗುಣವಾಗಿ ಮಾಡಿದಂತ ಮೊದಲನೇ ಸ್ತೋತ್ರ ಅದೇ. ಅದು ವೈಲಕ್ಷಣ್ಯ ಅದೊಂದೇ ಸಾಕೋದಕ್ಕೆ. ಅದರಲ್ಲಿ ಏನಂತ ಅದರಲ್ಲಿ ನಿರ್ಣಯ ಮಾಡಿದೆ ಅಂತದ್ದು ಜಗತ್ ಕಾರಣತ್ವ, ಅವನ ಐಶ್ವರ್ಯಗಳು, ಗುಣಗಳು, ಶ್ರೀಯಪತಿತ್ವ ಎಲ್ಲವನ್ನು ಪ್ರಧಾನ ಲಕ್ಷಣಗಳೆಲ್ಲ ಇದರಲ್ಲಿ ನಿರ್ಣಯ ಮಾಡಲ್ಪಡುತ್ತೆ. ಭಗವಂತ ಯಾತಕ್ಕೆ ಎಲ್ಲರಿಗಿಂತ ಹೆಚ್ಚಾಗಿದ್ದಾನೆ ಅಂತ, ಆಮೇಲೆ ತಾಯಿಯು ಯಾಕೆ ಅವಳು ಸಮಾನ ಆಗಿದ್ದಾಳೆ, ಅವಳು ಮಾಡುವಾಗೆ ಸಹ ಎಲ್ಲವನ್ನೂ ಇದನ್ನು ತೋರಿಸೋದ್ರಿಂದ ಈ ಗ್ರಂಥ ವೈಲಕ್ಷಣ್ಯವೂ ಸಹ ಇದಾಗುತ್ತೆ. ಇದರಲ್ಲಿ ತೋರಿಸ್ಕೊಡ್ತಾ ಅದರಲ್ಲಿ ಏನಂದ್ರೆ ಭಗವಂತನಿಗೆ ಅಭಿಮತಳಾಗಿದ್ದಾಳೆ. ಅದಕ್ಕೆ ಅಭಿಮತ ಗುಣ ಅನುರೂಪ ಗುಣ. ಭಗವಂತನಿಗೆ ಅಭಿಮತ. ಸಾಧಾರಣವಾಗಿ ಗಂಡ ಹೆಂಡತಿ ಅಂತಂದ್ರಲ್ಲಿ ಭಿನ್ನಾಭಿಪ್ರಾಯ ಭೇದಗಳು ಬರ್ಬೋದು. ಆದರೆ ಇಲ್ಲಿ ತಾಯಿಗೂ ಭಗವಂತನು ಯಾವುದೂ ಇಲ್ಲ. ಅಭಿಮತ ಅನುರೂಪ ಎಲ್ಲವೂ ಸಹ ಒಂದೇ. ಅದಕ್ಕೆ ಸಹಧರ್ಮಿಣಿ ಅಂತ ಇದು ಸ್ವಾಮಿ ದಾಶಿ ಮುಂದೆ ತೆಗಿತಾರೆ ವ್ಯಾಖ್ಯಾನದಲ್ಲಿ. ಸಹಧರ್ಮಿಣಿ ಅಂದ್ರೆ ಅವನ ಜೊತೆಯಲ್ಲಿದ್ದ ಧರ್ಮವನ್ನ ಆಚರಿಸುವವಳು ಸಹಧರ್ಮಿಣಿ. ಅವನು ಮಾಡುವ ಧರ್ಮವನ್ನು ಯಾವ ಒಂದು ಇದಲ್ಲದೆ ಆಚರಿಸುವವಳು ಸಹಧರ್ಮಿಣಿ ಎನ್ಬಿಟ್ಟು ಅಂತ ಅದನ್ನ ಅವನಿಗೆ ಭಗವಂತನಿರುವ ಸಾರ್ವಾಧಿಕತ್ವ, ಅವನಿಗೆ ಎಲ್ಲಕ್ಕೂ ಅಧಿಪತ್ವ ಇದೆ, ಅವನಿಗೆ ಅಧಿಕತ್ವ ಇದೆ. ಅಂತಹ ಅಧಿಕತ್ವ ಇದೆ. ಇದು ಈ ನಿನ್ನ ಏನು ಭಗವಂತ ನಿನ್ನ ಏನೇನು ಅಧಿಕತ್ವ ಇದೆಯೋ ಲೋಕದಲ್ಲಿ, ಶ್ರುತಿಗಳು, ವೇದಗಳು, ಇತಿಹಾಸಗಳು, ಪುರಾಣ ಕೊಂಡಾಡುತ್ತೋ ಎಲ್ಲವೂ ಸಹ ತಾಯಿಗೂ ಇದೆ ಅಂತ ತೋರಿಸ್ಕೊಡುವಂತ ಗ್ರಂಥ ಇದು. ಹಾಗಾಗಿ ಇದು ಗ್ರಂಥಕ ವೈಲಕ್ಷಣ್ಯವೂ ಹೋಗುತ್ತೆ. ಅದರಲ್ಲಿ ಅವನಿಗಿರುವಂತ ಸರ್ವಶೇಷಿತ್ವ ತಾಯಿಗೂ ಇದೆ. ಭಗವಂತನೊಬ್ಬನೇ ಸರ್ವಶೇಷಿತ್ವ ಅಲ್ಲ, ಅದಕ್ಕೆ ಅವನಿರುವ ಸರ್ವಶೇಷಿತ್ವ, ಅವನಿಗಿರುವ ನಿರ್ಬಾಧವಾದ ಮಹಿಮೆ ಅಂದ್ರೆ ಬಾಧೆ ಇಲ್ಲದ ಮಹಿಮೆ, ಎಲ್ಲ ಫಲವನ್ನು ಕೊಡುವುದು ಎಲ್ಲವೂ ಸಹ ಇದನ್ನೇ ತೆಗೆಸ್ತಾರೆ. ಇವು ಎಲ್ಲವೂ ಸಹ ಈ ತಾಯಿಗೆ ಸಹ ಇದು ಉಂಟು ಅಂತ ತೋರಿಸ್ಕೊಡ್ತಾರೆ. ಇದಕ್ಕೆ ಈ ಅಂಶಗಳೆಲ್ಲ ಇದರಲ್ಲಿ ಬರುತ್ತೆ ಕಡೆಗೆ. ಅದನ್ನ ಹೇಳ್ತಾರೆ. ಈಗ ಇದನ್ನ ಅನುಸರಿಸಿ ಮಾಡಿದಂತ ಶ್ಲೋಕಗಳು. ಮೊದಲನೇ ಅವರು ಮಾಡಿದಂತ ಶ್ಲೋಕ ಏನು ಅಂದ್ರೆ ಭಾಷ್ಯಕಾರರು ಮಾಡಿದಂತಹ ಶ್ಲೋಕ. ಅದು ನೇರವಾಗಿ ಮಾಡಿದಂತ ಅವರು ಮಾಡಿದ್ರು ಮೊದಲೇ ಶ್ರೀ ಭಗವನ್ನಾರಾಯಣ ವಿವತಾನುರೂಪ ಸ್ವರೂಪ ರೂಪ ಗುಣ ವಿಭವೈಶ್ವರ್ಯ ಶೀಲಾತ್ಯನವಧಿ ಗಾಚಯಾಂ ಅಸಂಖ್ಯೇಯ ಕಲ್ಯಾಣ ಗುಣಗಣಾಂ ಪದ್ಮವನಾಲಯಾಂ ಭಗವತೀಂ ಶ್ರಿಯಂ ದೇವೀಂ ನಿತ್ಯಾನಪಾಯಿನೀಂ ನಿರವಧ್ಯಾಂ ದೇವದೇವ ದಿವ್ಯ ಮಹಿಷೀಂ ಅಖಿಲ ಜಗನ್ಮಾತರಮಸ್ಮನ್ಮಾತರಂ ಅಶರಣ್ಯ ಶರಣ್ಯಾಂ ಅನನ್ಯ ಶರಣ ಶರಣಮಹಂ ಪ್ರಪದ್ಯ ಪಾರಮಾರ್ಥಿ ಚರಣಾರವಿಂದೈಗೊಳೈ ಕಾಂತಿಕ ಆತ್ಯಂತಿಕ ಮುಂದೆ ಹೋಗುತ್ತೆ ಅದು. ಹಾಗೆ ನೇರವಾಗಿ ಮೊದಲು ಭಾಷ್ಯಕಾರರು ತಾಯಿಯನ್ನೇ ಮಾಡಿದ್ರು. ಇದಕ್ಕೆ ಏನೋ ಮೂಲ ಆಳವೊಂದಾರು ತೋರಿಸ್ಕೊಟ್ರು ಅಂದ್ಬಿಟ್ಟು ಅಂತ. ಆಳವಾದ್ರಿಂದ ಆ ಶರಣಾಗತಿಯಲ್ಲಿ ಮೊದಲ ಚೂರ್ಣಿಗೆ ಪೂರ್ಣವಾಗಿ ಅದೇ ತರ ಮಾಡಿದ್ರು. ಅದೇ ತರ ಅವರ ಪಾದಛಾಯೆಯಲ್ಲೇ ಬಂದಂತ
ಕೂರತಾಯಿವ ಶ್ರೀವತ್ಸಾಂಗ ಮಿಶ್ರರು, ಅವರು ಪರಾಶರ ಭಟ್ರ ತಂದೆ, ಅವರು ಶ್ರೀಸ್ತವವನ್ನ ಮಾಡಿದ್ರು. ಆಮೇಲೆ ಪರಾಶರ ಭಟ್ರು ಗುಣರತ್ನ ಕೋಶ ಅದ್ಭುತವಾದ ಸ್ತೋತ್ರ ಅದು, ಅದನ್ನ ಮಾಡಿದ್ರು. ಸ್ವಾಮಿ ದೇಶಿಕನ್ನು ಶ್ರೀಸ್ತುತಿಯನ್ನ ಮಾಡಿದ್ರು. ಅದಾದ್ಮೇಲೆ ಅವರ ಮಗನಾದ ಕುಮಾರ ವರದಾಚಾರ್ಯರು ಲಕ್ಷ್ಮೀ ಶತಕಂ ಅಂತ ಅವ್ರು ಮಾಡಿದ್ದಾರೆ. ಅದಾದ್ಮೇಲೆ ಮಾಡಿದಂತ ವೆಂಕಟಾದ್ವರಿ ಅಂತ ಇತ್ತೀಚಿನವರು ಅವರು ಲಕ್ಷ್ಮೀ ಸಹಸ್ರವನ್ನ ಮಾಡಿದ್ದಾರೆ ಅದಕ್ಕೆ. ಹಾಗಾಗಿ ಈ ಅದಾದ್ಮೇಲೆ ಆಮೇಲೆ ಇನ್ನೂ ಇತಿ ಆದಂತ ಗೋಪಾಲ ದೇಶಿಕ ಇತಿ ಅಂತಿದ್ರು ಅವರು ಇವರ ವಂಶದಲ್ಲೇ ನಮ್ಮ ಕಿರಾಂಬಿ ಆಚಾರ್ಯ ವಂಶದಲ್ಲೇ ಬಂದವರು. ಅವರು ಅಪ್ಪುಳಾರ್ ಅವರ ವಂಶದಲ್ಲೇ ಬಂದವರು. ಅವರು ಸ್ವಾಮಿ ದೇಶಿಕನ ತರಾನೇ ಜೀವನವನ್ನು ನಡೆಸಿದ್ರು. ಅದೇ ತರ ಮುಂಚೆ ಹೊತ್ತಿಲ್ಲ. ಅದಕ್ಕೆ ಅವರಿಗೆ ತಿರುಕುಡಂದೆ ದೇಶಿಕನ್ ಅಂತಾನೆ. ಅವರು ಕುಂಭಕೋಣದಲ್ಲಿದ್ರು. ಈ ಸ್ವಾಮಿ ಬಂದು ಕಾಂಚೀಪುರದಲ್ಲಿ ಇದ್ದಿದ್ದರಿಂದ ಅವ್ರು ಅಲ್ಲಿ ಆ ದೇಶಿಕರು ತಿರುಕುಡಂದೆ ದೇಶಿಕನ್ ಅಂತೇನೆ ಅವ್ರಿಗೆ ಹೇಳಿದವರು. ಅವರು ಮಾಡಿದಂತ ಕೋಲದಂಡಕ ಅಂತಿರುತ್ತೆ. ಅದಲ್ಲದೆ ಲಕ್ಷ್ಮೀ ವಿಷಯವಾದ ಅನೇಕ ಸ್ತೋತ್ರಗಳು ಮುಂದದ್ದು ಬಂದಿರೋದು ಸಹ ಎಲ್ಲಕ್ಕೂ ವೈಕಾಟ್ ಅಂತಾರೆ. ವೈಕಾಟ್ ಅಂದ್ರೆ ದಾರಿದೀಪ. ಯಾವ್ದಪ್ಪ ದಾರಿದೀಪ ಅಂದ್ರೆ ಈ ಚತುಶ್ಲೋಕಿಯೇ ದಾರಿದೀಪವಾಗಿದೆ. ಸೊ ಹಾಗಾಗಿ ಈ ಗ್ರಂಥ ವೈಲಕ್ಷಣ್ಯಕ್ಕೆ ಹೇಳ್ತಾರೆ. ಇನ್ನೂ ಒಂದು ತಗೋಬಹುದು. ಒಂದು ಗ್ರಂಥವನ್ನ ಶ್ರೇಷ್ಠತೆಯನ್ನ ನಿರ್ಧಾರ ಮಾಡ್ಬೇಕಾದಂದ್ರೆ ಅದಕ್ಕೆ ಒಂದು ಯಾರ್ಡ್ ಸ್ಟಿಕ್ ಅಂತ ಹೇಳ್ತೀವಲ್ಲ, ಒಂದು ಇದಿದೆ ಅದಕ್ಕೆ ಅಳತೆಗೋಲಿದೆ ಒಂದು. ಏನಪ್ಪಾ ಅಂದ್ರೆ ಅದಕ್ಕೆ ಉಪಕ್ರಮ ಉಪಸಂಹಾರೋ ಅಭ್ಯಾಸ ಅಪೂರ್ವತಾ ಫಲಂ ಅರ್ಥವಾದ ಉಪಪತ್ತಿ ಚ ಲಿಂಗಂ ತಾತ್ಪರ್ಯ ನಿರ್ಣಯ ಅಂದ್ಬಿಟ್ಟು. ಅಂತಂದ್ರೆ ಒಂದು ತಾತ್ಪರ್ಯ ಒಂದು ವಸ್ತುವಿನ ಒಂದು ಸ್ತೋತ್ರವೇ ಆಗ್ಲಿ ಕಾವ್ಯವೇ ಆಗ್ಲಿ ಯಾವ್ದ್ರದ ಆ ವಸ್ತುವಿನ ಒಂದು ತಾತ್ಪರ್ಯವನ್ನ ನಿರ್ಣಯ ಮಾಡ್ಬೇಕಾದ್ರೆ ಈ ತಿರುಳು ಈ ಹಣ್ಣು ಮೇಲೆ ನೋಡಕ್ ಚೆನ್ನಾಗಿರ್ಬೋದು, ಒಳಗಡೆ ತಿರುಳು ಚೆನ್ನಾಗಿದೆಯೋ ಇಲ್ವೋ ಅಂತ ಗೊತ್ತಾಗ್ಬೇಕಾದ್ರೆ ಮೇಲೆ ಆ ಸಿಪ್ಪೆ ಯಾವ ತರ ಇರುತ್ತೆ ಅದರಿಂದ ಕೆಲವು ಲಕ್ಷಣಗಳಿರುತ್ತಲ್ಲ. ಹಾಗಾಗಿ ಒಂದು ಗ್ರಂಥದ ಇದು ಒಳಗಿರೋ ತಿರುಳು ಇದೆಲ್ಲ ಇದೆ. ಅದೇ ಇದನ್ನ ಚೆನ್ನಾಗಿ ಹೇಳಿದಾರೋ ಹೇಗಿದೆ ವಿಷಯ ವಸ್ತುವನ್ನ ಯಾವ ತರ ಪ್ರತಿಪಾದನೆ ಮಾಡಿದ್ದಾರೆ ಅದನ್ನ ತಿಳಿಬೇಕಾದ್ರೆ ಇದು ಅಂದ್ರೆ ಉಪಕ್ರಮ ಉಪಸಂಹಾರ. ಉಪಕ್ರಮದಲ್ಲೂ ಉಪಸಂಹಾರದಲ್ಲೂ ಸಾಮ್ಯತೆ ಇರಬೇಕು. ಶುರುವಿನಲ್ಲಿ ಏನೋ ಒಂದು ಮಾಡಿ ಉಪಸಂಹಾರ ಬೇರೆ ಏನೋ ಮಾಡಿದ್ರೆ ಅದು ಹೊಂದೋದಿಲ್ಲ. ಅದರಿಂದ ಉಪಕ್ರಮದಲ್ಲಿ ಏನ್ ಹೇಳಿರ್ತಾರೋ ಉಪಸಂಹಾರದಲ್ಲೂ ಅದೇ ಬಂದಿರಬೇಕು, ಆ ವಿಷಯವೇ ಬಂದಿರಬೇಕು. ಅಂದ್ರೆ ಅವಾಗೇನ್ ಮಾಡ್ತಾರೆ ಅಭ್ಯಾಸ ಅಂದ್ರೆ ಹೇಳಿ ವಿಷಯಗಳನ್ನ ಪದೇ ಬೇರೆ ಬೇರೆ ದೃಷ್ಟಿಕೋನಗಳಲ್ಲಿ ಹೇಳಬೇಕು. ಒಂದೇ ವಿಷಯನ ಹೇಳ್ಬೇಕು ಅಂತಲ್ಲ, ಆ ವಿಷಯದ ಬಗ್ಗೆ ಹೇಳ್ಬೇಕಾದ್ರೆ ಬೇರೆ ಬೇರೆ ಅಭ್ಯಾಸ ಅದೇ ವಿಷಯನ್ನ ಬೇರೆ ಬೇರೆ ಒಂದು ದೃಷ್ಟಿಕೋನದಲ್ಲಿ ಹೇಳೋದು. ತಿರುಪಾವಲ್ಲಿ ನೋಡಿದೀವಿ ಆಂಡಾಳಿ ಯಾವ ತರ ಹೇಳ್ಕೊಂಡು ಬರ್ತಾಳೆ ಅಂತ ಅದನ್ನ. ಆಮೇಲೆ ಅಪೂರ್ವತ, ಅದು ಬಹಳ ಮುಖ್ಯವಾದದ್ದು. ಅಪೂರ್ವತ ಅಂದ್ರೆ ಯಾವುದೋ ಒಂದು ಹೆಚ್ಚಿನ ವಿಷಯ ಇಲ್ಲಿವರೆಗೂ ಹೇಳಿದಾರೆ ಬೇರೆಯವರು ಹೇಳ್ತಾ ಇರುವಂತ ಒಂದು ಹೆಚ್ಚುಗಾರಿಕೆ ಒಂದು ವಿಷಯ ಇರಬೇಕು. ಅಪೂರ್ವತ. ಆಮೇಲೆ ಫಲಂ, ಅದಕ್ಕೆ ಅದರಲ್ಲಿ ಸಿಕ್ಕುವಂತ ಒಂದು ಫಲ ಏನು ಅಂದ್ರೆ ಒಂದು ಸ್ತೋತ್ರವನ್ನು ಮಾಡಿದ್ರೆ ಇದೊಂದು ಏನು, ಅದಕ್ಕೆ ಎಲ್ಲಾ ಸ್ತೋತ್ರಗಳ ಕಡೆಯಲ್ಲಿ ಫಲಶ್ರುತಿ ಅಂತ ಹೇಳ್ತೀವಲ್ಲ, ಆ ತರ ಒಂದು ಫಲಶ್ರುತಿ ಆ ತರ ಅದಿರ್ಬೇಕು. ಆಮೇಲೆ ಅರ್ಥವಾದ ಉಪಪತ್ತಿ ಚ ಲಿಂಗಂ ತಾತ್ಪರ್ಯ ಅಂತ. ಅರ್ಥವಾದ ಅಂದ್ರೆ ಅದನ್ನ ಸ್ಥಾಪಿಸೋದು ಒಂದು ಹೇಳ್ಬೇಕು. ಅದಕ್ಕೆ ಕೆಲವು ಉದಾಹರಣೆ ಕೊಡೋದು, ಕೆಲವು ಕಥೆಗಳನ್ನ ಹೇಳೋದು, ಇಲ್ಲ ಅಂದ್ರೆ ಅಲ್ಲಿರುವ ವಿಷಯಗಳನ್ನ ಏನಿರುತ್ತೆ ಅದನ್ನ ಸ್ತೋತ್ರ ರೂಪದಲ್ಲಿ ಆಗ್ಲಿ ಇದನ್ನಾಗ್ಲಿ ಅದು ಅರ್ಥವಾದ ಅದು ಹೇಳ್ಬೇಕಾದ್ರೆ ತಂದ ಇದರಲ್ಲಿ. ಆಮೇಲೆ ಉಪಪತ್ತಿಯಿಂದ ಯುಕ್ತಿಗಳು, ಅನೇಕ ಯುಕ್ತಿಗಳನ್ನು ಉಪಯೋಗಿಸ್ತೀವಿ ಕೆಲವು ಹೇಳ್ಬೇಕಾದ್ರೆ. ಆ ಯುಕ್ತಿಗಳಿಂದಲೂ ಅಂದ್ರೆ ಲೋಕದ ಉದಾಹರಣೆ ಕೊಟ್ಟು ನಮ್ಗೆ ಈ ತರ ಇರೋದ್ರಿಂದ ಇದು ಅಂತ ಯುಕ್ತಿಗಳನ್ನ ತೋರಿಸೋದ್ರಿಂದ ಅದಕ್ಕೆ ತಾತ್ಪರ್ಯ ನಿರ್ಣಯಕ್ಕೆ ಇವೆಲ್ಲವೂ ಲಿಂಗ ಅಂದ್ರೆ ಒಂದು ಚಿಹ್ನೆ ಗುರುತು ಅಂತ ಹೇಳ್ತಾರೆ. ಇಷ್ಟೂ ಸಹ ಈ ಆಳವಂದಾರ ಸ್ತೋತ್ರವಾದ ಚತುಶ್ಲೋಕಿಯಲ್ಲಿ ಎಲ್ಲವೂ ಸಹ ಈ ಗ್ರಂಥದಲ್ಲಿ ಇದೆ. ಇದಕ್ಕೆ ಅನೇಕ ವ್ಯಾಖ್ಯಾನಗಳು ಆಗಿದೆ. ಅದರಲ್ಲಿ ನಿಗಮಾಂತ ಮಹಾದೇಶಿಕನ್ ಮಾಡಿದಂತ ಅದ್ಭುತವಾದ ವ್ಯಾಖ್ಯಾನ ರಹಸ್ಯ ರಕ್ಷೆ ಅಂತ ಅವರು ಮಾಡಿದ್ರು. ಅದರಲ್ಲಿ ಚತುಶ್ಲೋಕಿ, ಸ್ತೋತ್ರರತ್ನ ಮತ್ತು ಭಾಷ್ಯಕಾರರ ಗದ್ಯತ್ರಯ ಇವು ಮೂರಕ್ಕೂ ಸೇರಿ ರಹಸ್ಯ ರಕ್ಷೆ ಅಂತ ಒಂದಿಟ್ಟು ಇದಕ್ಕೆ ಅಂದ್ರೆ ಆಳವಂದಾರ್ ಇವ್ರು ಹೇಳಿದ ರಹಸ್ಯವನ್ನ ಕಾಪಾಡುವಂತ ರಕ್ಷೆ ಮಾಡುವಂತಹದ್ದು. ಯಾಕೆಂದ್ರೆ ಇದರಲ್ಲಿ ಬೇರೆ ಯಾರು ಏನಾದ್ರೂ ಹೇಳಕ್ಕೂ ಸಾಧ್ಯವಿಲ್ಲದೆ ಇರಬೇಕು. ಅದಕ್ಕೆ ಕಾಪಾಡೋದು ರಕ್ಷೆ ಅಂದ್ರೆ ಒಂದು ಯಾವ್ದಾದ್ರು ಇದ್ರೆ ಅದಕ್ಕೆ ಔಟ್ ಆಫ್ ದಿ ಕಂಟೆಸ್ಟ್ ಮಾಡೋದು ಅಪಾರ್ಥ ಮಾಡ್ಬೋದು ನೋಡಿ. ಅದು ಮಾಡೋದಕ್ಕೆ ಸಾಧ್ಯವಿಲ್ಲೇ ಇಲ್ವೇ ತರ ಒಂದು ರಚನೆ, ಅದಕ್ಕೆ ರಕ್ಷೆ ಅಂತ ಹೆಸರು. ಆ ರಹಸ್ಯ ರಕ್ಷೆ ಅಂದ್ರೆ ಅವರು ರಹಸ್ಯವಾಗಿ ಅಲ್ಲಿರುವ ತತ್ವಗಳ ರಹಸ್ಯ ಏನೇನ್ ಹೇಳಿದ್ದಾರೆ ಅದನ್ನ ಕಾಪಾಡ್ತೀನಿ ಅನ್ನೋದಕ್ಕೋಸ್ಕರ ಮೂರಕ್ಕೂ ಮಾಡಿದ್ರು. ಇದಕ್ಕೆ ಇವ್ರಿಗಿಂತ ಮುಂಚೆ
ವ್ಯಾಖ್ಯಾನ ಚಕ್ರವರ್ತಿಯಾದ ಪೆರಿಯವಾಚಾನ್ ಪಿಳ್ಳೆ ಅವರು ಕೃಷ್ಣಪಾದ ಅಂತ ಅವರ ಹೆಸರು, ಅವರೊಂದು ವ್ಯಾಖ್ಯಾನ ಮಾಡಿದ್ದಾರೆ. ಅವ್ರದ್ದು ಚಿಕ್ಕ ವ್ಯಾಖ್ಯಾನ ಅದು. ಅವರ ಮಗನಾದಂತ ನಾಯನಾರಾಚಾನ್ ಪಿಳ್ಳೆ ಅಂತ ಅವ್ರ ಮಗ, ಅವರು ಸ್ವಲ್ಪ ವಿಸ್ತೀರ್ಣವಾಗಿ ಮಾಡಿದ್ದಾರೆ. ಅವ್ರದ್ದು ಒಂದು ಇದೆ ಅದರಲ್ಲಿ. ಆಮೇಲೆ ಅಯಗೆ ಮನವಾಳ್ ನಾಯನಾರ್ ಮಾಡಿದ್ದಾರೆ ಅಂತಾರೆ. ನನಗೆ ಇದು ಅಯಗೆ ಮನವಾಳ್ ನಾಯನಾರ್ ಮಾಡಿದಂತ ಚತುಶ್ಲೋಕಿ ಭಾಷೆ ನನಗೆ ಸಿಕ್ಲಿಲ್ಲ. ಅದು ಇಲ್ಲಿ ಇದ್ದಂತ ಅಂದ್ರೆ ಪ್ರಾಯಶಃ ನಮ್ಮ ಶೆಲ್ವನಾಯಕಿ ಮನೇಲಿ ಇರ್ಬೋದು. ಇದ್ದೆ ಅಂದ್ರೆ ಆಮೇಲೆ ಹೇಳಿಯಮ್ಮ, ಅದು ನಿಮ್ಮ ಹತ್ರ ಇದೆಯಾ ನೋಡಿ. ಅದು ಅವ್ರೊಂದು ಮಾಡಿದಾರೆ ಅಂತ ಅದು ನನಗೆ. ಬಾಕಿ ಎರಡು ಸಿಕ್ಕಿದೆ, ನನಗೆ ಅದು ಸಿಕ್ಕಿಲ್ಲ ಅದು. ಆಮೇಲೆ ಇವೆಲ್ಲ ಇದಕ್ಕಿಂತ ಇದೆಲ್ಲಕ್ಕಿಂತ ಅಂದ್ರೆ ಆಮೇಲೆ ಸ್ವತಂತ್ರ ವ್ಯಾಖ್ಯಾನ, ಉತ್ತಮೂರ್ ಸ್ವಾಮಿ ಸ್ವತಂತ್ರ ವ್ಯಾಖ್ಯಾನ ಅವರೇ ಒಂದು ವ್ಯಾಖ್ಯಾನ ಮಾಡಿದ್ದಾರೆ. ಸ್ವಾಮಿ ದೇಶದಲ್ಲಿ ಮಾಡಿದ್ದನ್ನೇ ಅವರೇ ಒಂದು ವ್ಯಾಖ್ಯಾನ ಮಾಡಿದ್ದಾರೆ. ಅದು ಒಂದಿದೆ. ಅದಾದ್ಮೇಲೆ ಇನ್ನೊಂದು ಅದ್ಭುತವಾದದ್ದು ಅಂದ್ರೆ ನಮ್ಮ ಹೆಂಡತಿ ಅವರ ತಾತ ಅವ್ರ ಮನೇಲಿ ಇದ್ದಂತ ಒಂದು ಪುಸ್ತಕ. ಅದು ಇದು ನೋಡಿ, ಎಂತಹ ಇದು 1916 ಕಾಣುತ್ತೆ. 16 ಪ್ರಿಂಟ್ ಆಗಿ ಅಚ್ಚಾಗಿದ್ದಂತ ಪುಸ್ತಕ ಇದು. ಇದನ್ನ ಇವರು ನಮ್ಮ ಶೇಟ್ಲೂರ್ ನರಸಿಂಹರಾಘವನ್ ಅಂತ ಒಬ್ರು ಅವರು ಮಾಡಿರುವಂತ ವ್ಯಾಖ್ಯಾನ, ಸಂಸ್ಕೃತ ವ್ಯಾಖ್ಯಾನ. ಅದು ತಮಿಳಲ್ಲಿ ಅರ್ಥ ಮಾಡಿದ್ದಾರೆ. ಏನು ಅಂದ್ರೆ ಆಶ್ಚರ್ಯ, ಅಕ್ಷರಗಳೇ ಅಕ್ಕಿ ಕಾಳು, ಕೆಲವು ಅಕ್ಷರ ಅಕ್ಕಿ ಕಾಳು, ಆಮೇಲೆ ಅದಕ್ಕೆ ಸ್ವಲ್ಪ ಕೊಡುವಂತ ಇದು ನಮ್ಗೆ ಈ ಇದ್ರ ತರ ಏನೋ ಜೀರಿಗೆ ತರ, ಜೀರಿಗೆ ಅಕ್ಷರ ತರ. ಅಷ್ಟು ಅಂದ್ರೆ ಎಷ್ಟು ಚೆನ್ನಾಗಿದೆ ಅಂದ್ರೆ, ವಯಸ್ಸಾಗಿರೋದ್ರಿಂದ ಸ್ವಲ್ಪ ಇದಾಗಿದೆ, ಆದ್ರೂ ಚೆನ್ನಾಗಿದೆ. ನಮ್ಮ ಮನೇಲಿ ಒಂದ್ಸಲ ನಾವು ಇಲ್ದೇ ಇದ್ದಾಗ ಇದ್ರದ್ದು ಇನ್ವರ್ಟರ್ದು ಇದಾಗ್ಬಿಟ್ಟು ಆಸಿಡ್ ಎಲ್ಲ ಬಂದು ಎಜ್ಜೆಲ್ಲ ಹಾಳು ಮಾಡಿದ್ರು. ಅದೇನಾಗಿಲ್ಲ. ಏನು ಅಂದ್ರೆ ಆ ಮೊಳೆನ ಹೇಗೆ ಜೋಡಿಸ್, ಈಗಲೂ ಪ್ರಿಂಟ್ ಚೆನ್ನಾಗಿದೆ. ಯಾಕೆ ಓದಕ್ ಕಷ್ಟ ಅಂದ್ರೆ ತುಂಬಾ ಚಿಕ್ಕ ಚಿಕ್ಕ ಅಕ್ಷರ. ಆ ಮೊಳೆನ ಹೇಗೆ ಜೋಡಿಸಿದ್ರು ಅಂತ. ಇಷ್ಟು ಜೀರಿಗೆ ಎಷ್ಟಿದೆ ಪದಗಳು, ಆದ್ರೂ ತುಂಬಾ ಕ್ಲಿಯರ್ ಆಗಿದೆ, ಅಚ್ಚುಕಟ್ಟಾಗಿದೆ. ಓದಕ್ ಸ್ವಲ್ಪ ಶ್ರಮ, ಅಷ್ಟಿಷ್ಟು ಚಿಕ್ಕದ ಇದೆಯಲ್ಲ ಅಂತ. ಇದು ಸ್ತೋತ್ರತ್ನಗೆ ಎರಡು ಸೇರಿ ಮಾಡಿದ್ದಾರೆ. ಅದೊಂದು ವ್ಯಾಖ್ಯಾನ ಇದೆ. ಇದು ತುಂಬಾ ಚೆನ್ನಾಗಿದೆ. ನನಗಿದು ಇನ್ನೂ ಓದಕ್ ಆಗಿಲ್ಲ ತುಂಬಾ ದೀರ್ಘವಾಗಿ. ತುಂಬಾ ಇದಕ್ಕೆ ಚಿಕ್ಕ ಅಕ್ಷರವಾಗಿರೋದ್ರಿಂದ ಕನ್ನಡಕ ಇದ್ರೂ ಕಷ್ಟ. ಎಲ್ಲ ತುಂಬಾ ದೊಡ್ಡದು ಅಂದ್ರೆ ಅಕ್ಕಿ ಕಾಳು ಅಷ್ಟೇ ನೋಡ್ಕೊಳ್ಳಿ. ತುಂಬಾ ದೊಡ್ಡ ಅಕ್ಷರ ಅಂದ್ರೆ ಅಕ್ಕಿ ಸೈಜ್ ಇದೆ. ಇನ್ನೆಲ್ಲವೂ ಸಹ ಜೀರಿಗೆ ಆ ತರ ಚಿಕ್ಕದಾಗೆ ಎಲ್ಲವೂ ಇದೆ ಇದು. ಆಮೇಲೆ ಇದು ಮೇಲೆ ಸಂಸ್ಕೃತದ ಬದಲು ಇದು ಗ್ರಂಥಲಿಪಿಯಲ್ಲಿದೆ ಅದೆಲ್ಲವೇ. ಬಟ್ ಸ್ವಾಮಿ ದೇಶಿಕನ್ ವ್ಯಾಖ್ಯಾನ ಇದಕ್ಕೆ ಸ್ತೋತ್ರ ರತ್ನಕ್ಕೆ ಎರಡು ಮಾಡಿರೋದು. ಇದೊಂದು ವ್ಯಾಖ್ಯಾನ ಇದೆ, ಬಹಳ ಅದ್ಭುತವಾದಂತ ವ್ಯಾಖ್ಯಾನ ಇದು. ಅದಾದ್ಮೇಲೆ ಇವರು ಸಹ ಸ್ವಾಮಿ ದೇಶಿಕನ್ನ ಅನುಭವಿಸಿ ನಮ್ಮ ವೀರರಾಘವಾಚಾರ್ಯ ಅವರು ಕೂಡ ಬರೆದಿದ್ದಾರೆ. ಅವರು ಅದು ಸಹ CM ವಿಜಯರಾಘವಾಚಾರ್ಯರು ಬರೆದಿದ್ದಾರೆ. ಆ ಬುಕ್ಕು ನನಗೆ ಸಿಕ್ಲಿಲ್ಲ. ಅದು ಅವ್ರದ್ದು ಬರೆದ ಅದು ಅವ್ರು ಬರೆದ ಚತುಶ್ಲೋಕಿ ಸ್ವಾಮಿ ದೇಶಿಕನ್ ಕುರಿತಂತ ಇದು. ಈಗ ಇತ್ತೀಚೆಗೆ ಸೌಮ್ಯನ್ ಸ್ವಾಮಿ ಅಂತ ಮಡ್ರಾಸಲ್ಲಿದ್ದಾರೆ. ನೆಲ್ವಾಯಿ ಸೌಮ್ಯನ್ ಸ್ವಾಮಿ ಅಂತ ಅವರು ಚಾರ್ಟರ್ಡ್ ಆಗಿದ್ದು ಬಾಂಬೆನಲ್ಲಿ ದೊಡ್ಡ ಕಂಪನಿ CEO ಆಗಿದ್ದವರು. ಅವರು ಅಷ್ಟೇ ನಿಷ್ಠೆ ಅವರು ತಿರುಕೋಟಿಯೂರು, ಅಲ್ಲಿಂದ ಅವ್ರು ತಿರುಕೋಟಿಯವರು ನಂಬಿ ಅಲ್ಲಿಂದ ಅವರ ಸಂಬಂಧ ಬರುತ್ತೆ ಅವ್ರದ್ದು. ಅಲ್ಲಿ ಇದ್ದವರು ಬಹಳ ಇವಾಗಲೂ ತುಂಬಾ ಇದ್ದಾರೆ. ಈಗ ತುಂಬಾ ವಯಸ್ಸಾಗಿದೆ ಅವ್ರಿಗೆ. ನಮಗೆ ಅವ್ರಿಗೆ ಅಲ್ಲಿದ್ದಾಗ ಪರಿಚಯ ಆಗಿತ್ತು, ಅವಕಾಶ ಸಿಕ್ತು. ಅವರು ಒಂದು ಬರೆದಿದ್ದಾರೆ ಅದರಲ್ಲಿ. ಸ್ವಾಮಿ ದೇಶಿಕನ್ ವ್ಯಾಖ್ಯಕ್ಕೆ ತಮಿಳಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಅದು ಅದ್ಭುತವಾಗಿದೆ. ಅದನ್ನೇ ಮುಖ್ಯವಾಗಿ ಇಟ್ಕೊಂಡು, ಬಾಕಿ ಇದೆಲ್ಲ ಇಟ್ಕೊಂಡು ಕೆಲವು ಆದದ್ದು ಸಹ ಪೆರಿಯವಾಚಾನ್ ಪಿಳ್ಳೆ ಎಲ್ಲೆಲ್ಲಿ ಆಗುತ್ತೋ ತಗೊಂಡು ವ್ಯಾಖ್ಯಾನವನ್ನ ಅನುಭವಿಸೋಣ. ಅದು ತುಂಬಾ ಇದೆ ವ್ಯಾಖ್ಯಾನಗಳು. ನೋಡೋಣ, ಕೆಲವು ಯಾವ್ದು ಸಿಕ್ಕಿದ್ರೆ ಅದನ್ನು ಇಟ್ಕೊಂಡು ಮಾಡೋಣ. ಇದರಲ್ಲಿ ಕೆಲವು ಪೂರ್ವ ಪಕ್ಷನೆಲ್ಲ ಹಾಕೊಂಡು ಸ್ವಾಮಿ ದೇಶನ್ ಮಾಡ್ಬೇಕಾದ್ರೆ ಇದು ತುಂಬಾ ಇದ್ರಲ್ಲಿ ಬರ್ತದೆ. ನಮ್ಮಲ್ಲೇ ಕೆಲವು ಮತಭೇದಗಳಿದೆ. ತಾಯಿಯನ್ನ ಅಣುತ್ವ ಅಂತ ನಮ್ಮಲ್ಲಿ ಒಂದು ಕಡೆ ತೋರಿಸ್ತಾರೆ. ಅದನ್ನೆಲ್ಲ ಸ್ವಾಮಿ ಇದು ಮಾಡಿ ಅಮುತ್ವ, ಇಲ್ಲಿ ನೀವೇ ವ್ಯಾಖ್ಯಾನ ಮಾಡೋದ್ರಲ್ಲೇ ತಾಯಿಗೆ ವಿಭೂತ್ವನ್ನ ತೋರಿಸಿ ಆಮೇಲೆ ಅಣುತ್ವ ಅಂತ ಹೇಳದ ಅಂದ್ರೆ ಹೇಗೆ ಅಂದ್ಬಿಟ್ಟು ತುಂಬಾ ಕಡೆನಲ್ಲಿ ಬರುತ್ತೆ. ಅದು ಆಮೇಲೆ ನೋಡೋಣ ಅದನ್ನ. ಈ ತರ ಇದು 4 ಸ್ತೋತ್ರವುಳ್ಳಂತಹ ಇದು ಈ ಸ್ತೋತ್ರವನ್ನ ಒಂದು ಮೊದಲು ಫುಲ್ ಒಂದು ಸ್ತೋತ್ರವನ್ನು ಹೇಳ್ಬಿಡೋಣ. ನೀವು ಹಾಗೆ ಓದ್ಕೊಳ್ಳಿ, ಜೋರಾಗಿ ಹೇಳೋದು ಬೇಡ. ಇದರಲ್ಲಿ ನಾ ಹೇಳುವಾಗ ನೀವು ಜೊತೆ ಹೇಳ್ಕೊಳ್ಳಿ. ಅವಾಗ ನಿಮಗೆ ಅಲ್ಲ ಆಗಿದೆ ಅನ್ಕೊಂಡಿದ್ದೀನಿ, ಹೇಳ್ಕೊಡೋದು ಹೇಳ್ಕೊಡ್ತೀನಿ, ತೊಂದರೆ ಇಲ್ಲ. ಆಗಿಲ್ಲದೆ ಇದ್ರೆ ಹೇಳ್ಕೊಡ್ತೇನೆ, ತೊಂದರೆ ಇಲ್ಲ. ಅದನ್ನ ಸರಿ, ಆಗಿಲ್ಲದೆ ಇದ್ದ ಅಂದ್ರೆ ನೀನು ಹೇಳ್ಕೊಳ್ಳಿ, ಅದಕ್ಕೆ ಹೇಳ್ತೇನೆ. 4 ಶ್ಲೋಕ ಏನೋ ಇದಿಲ್ಲ.
ನಾನು ಹೇಳಿದಂತ ಅದು ಹೇಳ್ತಾರೆ ವಿಗಾಹೇ ಯಾವನಂ ತೀರ್ಥಂ ಸಾಧು ಬೃಂದಾವನೆ ಸ್ಥಿತಂ. ಅದು ಯತಿರ ಸಪ್ತದಲ್ಲಿ ಬರುತ್ತೆ. ನಿರಸ್ತ ಜಿಂಹ ಸ್ಪರ್ಶೆ ಯತ್ರ ಕೃಷ್ಣ ಕಥಾಧರ ಅಂತ ಅದು ಇದು ಹೇಳುವಂತದ್ದು. ಅದು ನೋಡೋಣ ಆಮೇಲೆ. ಇದು ಮೊದಲನೇ ಶ್ಲೋಕ. ಕಾಂತಸ್ಥೆ ಪುರುಷೋತ್ತಮ ಪಣಿಪತಿ. ಹೇಳ್ಕೋಬೇಕು ಅಂದ್ರೆ ಹೇಳಿ, ಯಾವ್ದು ಹೇಳ್ಕೊಳ್ಳಿ ನೀವು. ಆಗಿದೆ ಅಂದ್ರೆ ಬೇಡ, ನಾ ಹೇಳ್ಕೊಂಡು ಹೋಗ್ತೀನಿ. ಯಾರಾದ್ರೂ ಹೇಳ್ಬೇಕು ಅಂದ್ರೆ ನೀವು ಅನ್ಮ್ಯೂಟ್ ಮಾಡ್ಕೊಂಡು ಯಾರಾದ್ರೂ ಒಬ್ರು ಹೇಳಿ. ಶಯ್ಯಾಸನಂ ವಾಹನಂ ವೇದಾತ್ಮ ವಿಹಗೇಶ್ವರೋ ಯವನಿಕಾ ಮಾಯಾ ಜಗನ್ಮೋಹಿನಿ ಬ್ರಹ್ಮೇಶಾದಿಸುರೌರಜಃ ಸದಯಿತಃ ಬ್ರಹ್ಮೇಶಾದಿಸುರೌರಜಃ ಸದಯಿತಃ ತ್ವದ್ದಾಸ ದಾಸೀಗಣಃ ಶ್ರೀರಿತ್ಯೇವ ಚ ನಾಮತೆ ಭಗವತಿ ರೂಪಃ ಕಥಂ ತ್ವಾಂ ವಯಂ ಯಸ್ಯಾಸ್ತೆ ಮಹಿಮಾನಮಾತ್ಮನ ಇವ ತ್ವದ್ವಲ್ಲಭೋಪಿ ಪ್ರಭುಃ ನಾಲಂ ಮಾತು ವಿಯತ್ತಯಾ ನಿರವಧಿಂ ನಿತ್ಯಾನುಕೂಲಂ ಸ್ವತಃ ತಾಂ ತ್ವಾಂ ದಾಸ ಇತಿ ಪ್ರಪನ್ನ ಇತಿ ಚ ಸ್ತೋಷ್ಯಾಮ್ಯಹಂ ನಿರ್ಭಯಃ ಲೋಕೈಕೇಶ್ವರಿ ಲೋಕನಾಥ ದಯಿತೆ ತಾಂತೆ ದಯಾಂತೆ ವಿದನ್ ಈಶತ್ವತ್ಕರುಣಾ ನಿರೀಕ್ಷಣ ಸುಧಾ ಸಂದುಕ್ಷಣಾದ್ರಕ್ಷ್ಯತೆ ನಷ್ಟಂ ಪ್ರಾಕ್ತದಲಾಭತಸ್ತ್ರಿಭುವನಂ ನಷ್ಟಂ ಪ್ರಾಕ್ತದಲಾಭತಃ ತ್ರಿಭುವನಂ ಸಂಪ್ರತ್ಯನಂತೋದಯಂ ಶ್ರೇಯೋ ನಃ ್ಯರವಿಂದಲೋಚನ ಮನಃ ಕಾಂತಾ ಪ್ರಸಾದಾದೃತೆ ಸಂಸೃತ್ಯಕ್ಷ್ಣರ ವೈಷ್ಣವಾತ್ ವಸುನೃಣಾಂ ಸಂಭಾವ್ಯತೆ ಕರ್ಹಿಚಿತ್ ಶಾಂತಾನಂತ ಮಹಾವಿಭೂತಿ ಪರಮಂ ಯದ್ಬ್ರಹ್ಮ ರೂಪಂ ಹರೇಃ ಮೂರ್ತಂ ಬ್ರಹ್ಮ ತತ್ಪಿತತ್ಪ್ರಿಯತರಂ ತತೋಪಿ ತತ್ಪ್ರಿಯತರಂ ರೂಪಂ ಯದತ್ಯದ್ಭುತಂ ಯಾನ್ಯನ್ಯಾನಿ ಯಥಾ ಸುಖಂ ವಿಹರತೋ ರೂಪಾಣಿ ಸರ್ವಾಣಿ ತಾನಿ ಆಹುಸ್ವೈರನುರೂಪ ರೂಪ ವಿಭವೈಃ ಗಾಢೋಪಗೂಢಾನಿ ತೇ. ಇದು ನಾಲ್ಕೇ ಮಾಡಿದ್ದು ನಾವು. ಆಕಾರ ಇತ್ರ ಸಂಪನ್ನ ಮರವಿಂದ ಅದೆಲ್ಲ ಅದು ಇವ್ರು ಮಾಡಿದ್ದು, ನಡಾದೂರ ಮಾಡಿದ್ದು. ಅದು ಸೇರಿಸ್ಕೊಂಡು ಆಮೇಲೆ ಭಾಷೆ ಚೂರ್ಣಿಕೆಯನ್ನು ಸೇರಿಸ್ಕೊಂಡು ಹೇಳೋದುಂಟು ಅದನ್ನ. ಇದು ಈ ನಾಲ್ಕೇ ಶ್ಲೋಕ. ಇದು ನಾಲ್ಕನ್ನ ಮಾಡಿದ್ದು ಇದರಲ್ಲಿ. ಇದನ್ನ ಮೊದಲನೇ ಶ್ಲೋಕ ಅನ್ವಯ ನೋಡ್ಕೊಳ್ಳೋಣ. ಅದನ್ನ ಅನ್ವಯದಲ್ಲಿ ಕಾಂತಸ್ಥೆ ಪುರುಷೋತ್ತಮ ಪಣಿಪತಿಶ್ಚಯಾಸನಂ ವಾಹನಂ ವೇದಾತ್ಮ ವೇಗೇಶ್ವರೋ ಯವನಿಕಾ ಮಾಯಾ ಜಗನ್ಮೋಹಿನಿ ಬ್ರಹ್ಮೇಶಾದಿ ಸುರವ್ರಜ ಸದೈತಃ ತ್ವದ್ದಾಸ ದಾಸೀಗಣಃ ಶ್ರೀರಿತ್ಯೇವ ಚ ನಾಮತೆ ಭಗವತಿ ಧ್ರುಮಃ ಕಥಂ ತ್ವಾಂ ವಯಂ ಅನ್ಬಿಟ್ಟು ಇದರ ಅನ್ವಯ ಅನ್ಬೇಕಾದ್ರೆ ಹೇ ಅಂತ ಹೇಳ್ತಾರೆ. ಭಗವತಿ ಸಂಬೋಧನೆ ಅಲ್ಲಿ ಹೇ ಅಂತ ನಾವು ಸೇರಿಸ್ಬೇಕು. ಭಗವತಿಯೇ, ತಾಯಿಯೇ ಅಂತ. ಹೇ ತಾಯಿಯೇ ಅಂದ್ರೆ ಪುರುಷೋತ್ತಮ ತೇ ಕಾಂತಃ ಅನ್ವಯದಲ್ಲಿ. ಅಂದ್ರೆ ಇದರಲ್ಲಿ ಪಣಿಪತಿ ಈ ತೇ ಅನ್ನೋದು ಎಲ್ಲಾರ್ಗೂ ಮಾಡ್ಬೇಕು.
ಆಮೇಲೆ ಪುರುಷೋತ್ತಮ ತೇ ಕಾಂತ, ಪುರುಷೋತ್ತಮನಾದ ಭಗವಂತ ಇದ್ದಾನಲ್ಲ ಅವನು ತೇ ಕಾಂತ, ನಿನ್ನ ಕಾಂತ ಅಂತ ನಿನ್ನ ಭರ್ತ ಅನ್ಬಿಟ್ಟು. ಪಣಿಪತಿ ಆ ತೇ ಸೇರಿಸ್ಕೋಬೇಕು. ತೇ ಶಯ್ಯಾಸನಂ, ಪಣಿಪತಿಯಾದ ಯಾರು ಅನಂತ ಇದ್ದಾನ, ಅನಂತ ಶೇಷ ಇದ್ದ ಆದಿಶೇಷ ಇದ್ದಾನಲ್ಲ ಅವನು ತೇ ಶಯ್ಯಾಸನಂ, ನಿನಗೂ ಸಹ ಅವನು ಹಾಸಿಗೆನೆ ಅವನಿಗೆ. ವೇದಾತ್ಮ ವಿಹಗೇಶ್ವರ, ವೇದ ಸ್ವರೂಪಿಯಾದ ವಿಹಗೇಶ್ವರ ಅಂದ್ರೆ ಗರುಡ, ವಿಹಗೇಶ್ವರ ಎಲ್ಲಾ ಪಕ್ಷಿಗಳಿಗೂ ಒಡೆಯ ಅವನು. ಅವನು ವೇದಾತ್ಮನಾದ ವೇದಲ್ಲ ಅವನು. ತೇ ವಾಹನಂ, ಅವನು ಸಹ ನಿನಗೆ ವಾಹನನಾಗಿದ್ದಾನೆ. ಜಗನ್ಮೋಹಿನಿ ಮಾಯಾ, ಇಲ್ಲಿ ಜಗನ್ಮೋಹಿನಿ ಆದಂತ ಜಗನ್ನನ್ನ ಮೋಹಿನಿ, ಜಗತ್ತನ್ನ ಮೋಹಗಳಿಸುವಲ್ಲವಂತ ಮಾಯಾ. ಮಾಯಾಂತು ಪ್ರಕೃತಿಂ ವಿದ್ಯಾತ್, ಮಾಯಿನಂತು ಮಹೇಶ್ವರ ಅಂತ ಶ್ವೇತಾಶ್ವರ ಬರುತ್ತೆ. ಮಾಯಾ ಅಂದ್ರೆ ಪ್ರಕೃತಿ, ತಾಯಿಗೂ ಅದನ್ನ ಹೇಳ್ಬೋದನ್ನ. ಅದಕ್ಕೆ ಆ ಜಗನ್ಮೋಹಿನಿಯಾದ ಪ್ರಕೃತಿ ಇದೆಯಲ್ಲ ಅವಳು ತೇ ಯವನಿಕ, ನಿನಗೆ ಒಂದು ತೆರೆ ಇದ್ದಾಗೆ, ತಾಯಿಗೆ ಒಂದು ತೆರೆ ಇದ್ದಾಗೆ ಅದಕ್ಕೆ. ಆಮೇಲೆ ಇನ್ನೇನು, ಬ್ರಹ್ಮೇಶಾದಿ ಸುರವ್ರಜ, ಬ್ರಹ್ಮ ಈಶಾ ಆದಿ ಅನ್ಬಿಟ್ಟು ಬ್ರಹ್ಮ ಶಿವ ಮತ್ತೆ ಆದಿ ಎನ್ನುವಾಗ ಎಲ್ಲ ಇಂದ್ರಗಳು, ಇಂದ್ರ ಚಂದ್ರ ಎಲ್ಲ ವರುಣ ಎಲ್ಲರೂ ಸೇರ್ಬೋದು ಆದಿ. ಎಲ್ಲ ಸುರವ್ರಜ, ಎಲ್ಲ ಸುರವಜಗಳು ಸಹ ಸ ದಯಿತ, ತಮ್ಮ ದಯಿತ ಅಂತ ತಮ್ಮ ಪತ್ನಿಯರು, ತಮ್ಮ ಪತ್ನಿಯವರೊಂದಿಗೆ ಎಲ್ಲ ಬ್ರಹ್ಮ ಎಲ್ಲರೂ ತಮ್ಮ ಪತ್ನಿಯವರೊಂದಿಗೆ ತ್ವದ್ದಾಸ ದಾಸೀಗಣ, ಹೇಗೆ ಭಗವಂತನಿಗೆ ದಾಸೋ ನಿನಗೂ ಸಹ ಎಲ್ಲರೂ ದಾಸರಾಗಿ, ದಾಸಿ ಗಣ ನಿಮಗೆ ದಾಸರು ಅವರು, ಬಾಕಿ ಎಲ್ಲರೂ ದಾಸಿ ಗಣಗಳು. ಅನೇಕ ಇದು 33 ಕೋಟಿ ಇದೆ ಎಲ್ಲ ಇದಾರಲ್ಲ, ಮತ್ತೆ ಎಲ್ಲರೂ ದಾಸಿ ಗಣಗಳು. ಅದಕ್ಕೆ ಆದ್ರೆ ನಿನಗೆ ಶ್ರೀರಿತ್ಯೇವಚ ನಾಮತೆ, ನಿನಗೆ ಶ್ರೀಹಿ ಇತ್ಯ, ನಿನಗೆ ನೇರವಾಗಿ ಅದನ್ನ ತೇ ನಾಮಚ ಶ್ರೀರಿತ್ಯೇವ, ನಿನ್ನ ಹೆಸರು ಶ್ರೀ ಅಂತಾನೆ, ಶ್ರೀ ಇತಿ ಅಂತಾನೆ ಹೇಳ್ತಾರೆ. ಅಂತಹ ನಿನ್ನನ್ನ ನಾವು ತ್ವಾಂ, ಅಂತಹ ಅಂದ್ರೆ ಇಷ್ಟೊಂದು ಗುಣ ಐಶ್ವರ್ಯ ಒಡೆತನ ಉಳ್ಳಂತ ನಿನ್ನನ್ನ ವಯಂ ಅಂದ್ರೆ ನಾನು ಅಂತ, ನಾವು ಅಂತ ಯಾಕೆ ಸೇರ್ಸ್ಕೊಳ್ತಾನೆ ಅಂದ್ರೆ ತಮಗೆ ಬಹುವಚನ ಹೇಳ್ಕೊಳ್ಳೋ ಅವರು, ನಮ್ಮನ್ನೂ ಸೇರ್ಸ್ಕೊಂಡು ಹೇಳ್ತಾರೆ. ನನ್ನ ತರ ಇನ್ನು ನಿನ್ನ ಸ್ತೋತ್ರ ಮಾಡಬೇಕು ಅಂತ ಇದೀವರಲ್ಲ ಜೀವಕೋಟಿಗಳು ನಾವುಗಳು. ವಯಂ ಅಂದ್ರೆ ನಾವು, ಈ ಜೀವಕೋಟಿಗಳು ಅಂತ. ಇಲ್ಲಿ ವಯಂ ಅಂದ್ರೆ ಬಹುವಚನ ಇರೋದು ಯಾಕೆ ಅಂದ್ರೆ ಅಹಂ ಅಂದ್ ಹಾಕಬಹುದಾಗಿತ್ತು, ವಯಂ ಅಂತ ಹಾಕಿದ್ರೆ ನಮ್ಮ ಈ ಜೀವಕೋಟಿಗಳು ಯಾರ್ಯಾರು ನಿನ್ನ ಸ್ತೋತ್ರ ಮಾಡಬೇಕು ಅಂತ ಇರೋದಕ್ಕೆ. ಅದಕ್ಕೆ ಕಥಂ ಬ್ರೂಮಃ, ಹೇಗೆ ತಾನೇ ಸಾಧ್ಯ ನಮ್ಗೆ ಅಂತ, ನಿನ್ನ ಗುಣಗಳನ್ನು ಪೂರ್ಣವಾಗಿ ಹೇಳೋದಕ್ಕೆ ನಮಗೆ ಯಾವ ಶಕ್ತಿ ಇದೆ ಅಂತ. ನಿನ್ನ ಸ್ತೋತ್ರ ಇದೆಲ್ಲವೂ ನಮಗೆ ನೈತ್ಯಾನುಸಂಧಾನ ನೋಡಿದ್ವಿ. ಸ್ವಾಮಿ ದೇಶಿಕನ ಎಲ್ಲಾ ಸ್ತೋತ್ರಗಳಲ್ಲೂ ಸಹ ನೈತ್ಯಾನುಸಂಧಾನ ನೋಡಿದೀವಿ. ಅದಕ್ಕೆ ಹೇಳ್ತಾರೆ ಕಥಂ ಬ್ರೂಮಃ, ನಮಗೆ ಯಾವ ತಾನೇ ಯೋಗ್ಯತೆ ಇದೆ. ಅರ್ಥ ಏನು ಅಂದ್ರೆ ನೀನೇ ನನ್ನ ಬಾಯಲ್ಲಿ ಹೇಳಿಸ್ಬೇಕು, ನನಗೆ ಶಕ್ತಿ ಇಲ್ಲ ಅಂತ ಹೇಳೋದಕ್ಕೆ ಅದನ್ನ ಹೇಳ್ತಾ. ಅದಕ್ಕೆ ಇದನ್ನ ಕೆಳಗೆ ಅವಾಗ ಇವನ್ಗೆ ಇವನು ಎಲ್ಲವನ್ನೂ ಸಹ ಈ ಅರ್ಥವನ್ನು ಹೇಳ್ಬಿಟ್ಟ ನಿಮಗೆ. ಇದನ್ನ ಈಗ ಇದಕ್ಕೆ ಹೋಗೋಣ, ವ್ಯಾಖ್ಯಾನಕ್ಕೆ ಹೋಗೋಣ. ಅದಕ್ಕೆ ಸ್ವಾಮಿ ದೇಶಿಕನ್ ಇದಕ್ಕೆ ರಹಸ್ಯ ರಕ್ಷೆ ಮಾಡಿದ್ದಾರೆ. ಅವ್ರು ರಕ್ಷೆ ಮಾಡೋದಕ್ಕೆ ಮೊದಲು ಪೀಠಿಕೆಯಾಗಿ ಒಂದು ಶ್ಲೋಕವನ್ನು ಹಾಕ್ತಾರೆ. ಒಂದು ಶ್ಲೋಕ ಪೀಠಿಕೆ ಹಾಕಿ ಅಂದ್ರೆ ಈ 4 ಏನ್ ಹೇಳಿದೆ ಅನ್ನೋದಕ್ಕೆ ಪೀಠಿಕೆಯಾಗಿ ಒಂದು ಹೇಳ್ತಾರೆ ಅವ್ರು. ಅಂದ್ರೆ ಈ ಸ್ತೋತ್ರಕ್ಕೆ ಅದಕ್ಕೆ ಹೇಳೋದು ಇದು ಸ್ವಾಮಿ ಅದೇ ಇದು ಸ್ವಶೇಷ. ಅದಕ್ಕೆ ಸ್ವಶೇಷ ಅಶೇಷಾರ್ಥೋ ನಿರವಧಿಕ ನಿರ್ಬಾಧ ಮಹಿಮಾ ಫಲಾನಾಂ ದಾತ ಯಃ ಫಲಮಪಿ ಚ ಶಾರೀರಿಕ ಮಿತಃ ಪ್ರಿಯಂ ತತ್ಸದ್ರೀಚೀಂ ತದುಪಸದನ ತ್ರಾಸ ಶಮನೀಂ ಅಭಿಷ್ಟೌತಿ ಸ್ತುತ್ಯಾಂ ಅಭಿತಥ ಮತಿ ಯಾಮುನ ಮುನಿ ಅಂದ್ಬಿಟ್ಟು ಅದನ್ನ ಇದ್ ಮಾಡ್ತಾರೆ. ಇದರಲ್ಲಿ ಅವ್ರು ಹೇಳ್ತಾರೆ ಇದಕ್ಕೆ ಇದು ಯಾಕಪ್ಪ ಇವರು 4 ಶ್ಲೋಕವನ್ನು ಮಾಡಿದ್ರಲ್ಲ, ಅದಕ್ಕಿಂತ ಯಾಕೆ ಜಾಸ್ತಿ ಮಾಡ್ಲಿಲ್ಲ ಅವರು? 65 ಶ್ಲೋಕ ಮಾಡಿದ್ರು ಇದಕ್ಕೆ ಸ್ತೋತ್ರ ರತ್ನವನ್ನ, ಇದಕ್ಕೊಂದು 15-20 ಮಾಡೋ ತಾಯಿಗೆ ಹೇಳೋದಕ್ಕೆ ಏನಂತ ಯಾಕೆ 4ನೇ ಮಾಡೋದು ಅಂದ್ರೆ ಆ 4ನೇ ಮಾಡೋದಕ್ಕೆ ಒಂದು ಕಾರಣವಿದೆ. ಅದನ್ನ ಹೇಳ್ತಾರೆ ಅದಕ್ಕೆ ಅಂದ್ರೆ ಇದರಲ್ಲಿ ಹೇಳ್ತಾ ಇರೋದ್ರಲ್ಲಿ ಅವನು ಶಾರೀರಿಕ ಶಾಸ್ತ್ರ ಅನ್ನೋದು ಶಾರೀರಿಕ ಮೀಮಾಂಸ ಅಂದ್ರೆ ಬ್ರಹ್ಮಸೂತ್ರವನ್ನು ಬರೆದಂತ ವೇದವ್ಯಾಸರು ಅದು ಅದರಲ್ಲಿ ಅವರು ಅವರು ಬಂದ ಸೂತ್ರಗಳು, ಆ ಸೂತ್ರಗಳನ್ನ ವಿವರಣೆ ಮಾಡೋದು ಶಾರೀರಿಕ ಶಾಸ್ತ್ರ, ಅದರ ಮೀಮಾಂಸ, ಅದರ ವಿಷಯವನ್ನು ಹೇಳೋದು. ಆ 4 ಅವರು ಬರೆದಂತ ಬ್ರಹ್ಮಸೂತ್ರ. ಈ ಬ್ರಹ್ಮಸೂತ್ರ ಅವರು ಬರೆದಿದ್ದು ಯಾವಾಗ ಅಂದ್ರೆ ಭಗವಂತ ಕೃಷ್ಣ ಇರುವಾಗಲೇ ಬರೆದಿದ್ದಾರೆ. ಯಾಕೆಂದ್ರೆ ಗೀತೆಯಲ್ಲಿ ತೆಗಿತಾನೆ ಭಗವಂತಾನೆ, ಬ್ರಹ್ಮಸೂತ್ರದಲ್ಲಿ ಪ್ರತಿಪಾದಿಸಲ್ಪಟ್ಟಿದೆ ಅಂತ ಭಗವಂತಾನೆ ಹೇಳ್ತಾನೆ. ಅಂದ್ರೆ ವೇದವ್ಯಾಸರು ಬರೆದಂತ ಬ್ರಹ್ಮಸೂತ್ರವನ್ನ ಭಗವಂತನ ಅನುಮೋದನೆ, ಅವನ ಒಂದು ಕಟಾಕ್ಷ ಆಶೀರ್ವಾದ ಅವ್ರಿಗಾಗಲೇ ಅವರೇ ಗೀತೆಯಲ್ಲಿ ತೆಗಿತಾರೆ.
ಬ್ರಹ್ಮಸೂತ್ರದ ವಿಷಯವನ್ನ ತೆಗೆದು ಶಾರೀರಿಕ ಶಾಸ್ತ್ರದಲ್ಲಿ ಹೇಳಿದೆ ಇದಂತೆ. ಅವ್ರು ಹೇಳಿದ ಶಾರೀರಿಕ ಶಾಸ್ತ್ರ ಬರೆದಿದ್ದೆ ಅವರು ವೇದವ್ಯಾಸರು. ಭಗವಂತ ಇರುವಾಗಲೇ ಬರೆದು ಕೃಷ್ಣ ಅದನ್ನು ನೋಡಿದಾನೆ ಅಂತ ಆಯ್ತು. ಅದರ ಭಗವಂತನ ಅನುಗ್ರಹ ಆಶೀರ್ವಾದ ಅದರಲ್ಲೇ ಬಂದ್ಬಿಡ್ತು ಅಂತ ಆ ಶಾಸ್ತ್ರಕ್ಕೆ ಅಂತ ಇದೆ. ಹಾಗಾಗಿ ಈ 4 ಅಧ್ಯಾಯಗಳ ಉಳ್ಳಂತ ಇದು 4 ಅಧ್ಯಾಯಗಳು 156 ಅದಕ್ಕೆ ಬರುವಂತಹ ಇದು. ಆಮೇಲೆ 545 ಸೂತ್ರಗಳು, ಅಧಿಕರಣಗಳು 156, 4 ಅಧ್ಯಾಯಗಳು. ಒಂದೊಂದು ಅಧ್ಯಾಯಕ್ಕೂ 4 ಪಾದಗಳಿದೆ. ಅದನ್ನ 4 ಪಾದ 4 ಅಧ್ಯಾಯಕ್ಕೆ 16 ಪಾದಗಳಾಗುತ್ತೆ. ಅದಕ್ಕೆ ಆ 4ಗೆ ಏನಪ್ಪಾ ಅಂದ್ರೆ, ಮೊದಲನೇ ಅಧ್ಯಾಯಕ್ಕೆ ಸಮನ್ವಯ ಅಧ್ಯಾಯ ಅಂತ, 2ನೇ ಅಧ್ಯಾಯಕ್ಕೆ ಅವಿರೋಧಾಧ್ಯಾಯ ಅಂತ, 3ನೇ ಅಧ್ಯಾಯಕ್ಕೆ ಸಾಧನಾಧ್ಯಾಯ ಅಂತ, 4ನೇ ಅಧ್ಯಾಯಕ್ಕೆ ಫಲಾಧ್ಯಾಯ ಅಂತ ಸ್ವಾಮಿ ಅದನ್ನು ತೋರಿಸ್ತಾರೆ ಇದರಲ್ಲಿ. ಅದೇ ಹೇಳ್ತಾರೆ ಅದೇ ಅತ್ರ ಸಮನ್ವಯ ಅವಿರೋಧ ಸಾಧನ ಫಲ ವಿಷಯ ಶಾರೀರಿಕ ಚತುರಧ್ಯಾಯಿ ಸಮಧಿಗತ ಭಗವತಃ ಸರ್ವ ಪ್ರಕಾರ ಅಭಿಮತ ಅನುರೂಪ ಸಹಧರ್ಮಚಾರಿಣಿ ಅನ್ಬಿಟ್ಟು ಇದು ಧರ್ಮಿಣಿ ವಿಶಿಷ್ಟಾದಯಾಪಿ ಸರ್ವಾಧಿಕತ್ವಂ ಕಶ್ರೀಶ್ರಯ ಇತ್ಯುಕ್ತ ಕೈಮುದಿಕನ್ಯಾಯ ಕಾಕುಗರ್ಭಯ ಚತುಶ್ಲೋಕ್ಯ ಪ್ರಕಾಶಯನ್ನೇ ಪ್ರಥಮಂಶಯ ಪ್ರತಿಪಾದ ಇಷಿತಾನಾಂ ವಿಭೂತಿದ್ವಯ ಶೇಷಿತ್ವಾದೀನಾಂ ಸ್ಥಾಪಕಮಾಹ ಕಾಂತಸ್ಥೆ ಇತಿ. 4 ಇದನ್ನು ಹೇಳ್ಬಿಟ್ಟು ಕಾಂತಸ್ಥೆಗೆ ಬರ್ತಾರೆ. ಇದ್ರಲ್ಲಿ ಏನಪ್ಪಾ ಅಂದ್ರೆ ಈ 4 ಅಧ್ಯಾಯಗಳಲ್ಲಿ ಏನು ಬರುತ್ತೆ ಅಂತ ಬರ್ತಾರೆ. ಅದಕ್ಕೆ ಮೊದಲನೇ ಅಧ್ಯಾಯದಲ್ಲಿ ಹೇಳ್ತಾರೆ ಸ್ವಶೇಷ ಅಶೇಷಾರ್ಥ. ಅದಕ್ಕೆ ಅಂದ್ರೆ ಅವನು ಭಗವಂತ ಅವನಿಗೆ ಅವನೇ ಶೇಷಿ, ಅವನಿಗೆ ಯಾರು ಇದಿಲ್ಲ. ಅಶೇಷಾರ್ಥ ಲೋಕದಲ್ಲಿರುವ ಪ್ರತಿಯೊಂದು ಭಗವಂತನಿಗೆ ಶೇಷ. ಇದು ಯಾತಕ್ಕಿದೆ ಹೇಳ್ತಾರೆ, ಇದೆಲ್ಲೂ ತಾಯಿಗೆ ಬರುತ್ತೆ ಅಂತ ಹೇಳೋದಕ್ಕೆ. ಅದಕ್ಕೆ ಮೊದಲನೇ ಅಧ್ಯಾಯವಾದ ಇದರಲ್ಲಿ ಸಮನ್ವಯದಿ ಕಾರಣದಲ್ಲಿ ಲೋಕದಲ್ಲಿರುವ ಎಲ್ಲವೂ ಭಗವಂತನಿಗೆ ಶೇಷವಾಗಿದ್ದು, ಆಮೇಲೆ ನಿರವಧಿಕವಾದ ಗುಣವುಳ್ಳವನು. 2ನೇ ಅಧ್ಯಾಯದಲ್ಲಿ ನಿರವಧಿಕ ನಿರ್ಬಾಧ ಮಹಿಮ. 2ನೇದೊಂದು ಅವಿರೋಧ್ಯಾಯ ಅಂತ. ಅವಿರೋಧಾಧ್ಯಾಯದಲ್ಲಿ ಏನಾಗುತ್ತೆ, ಅನೇಕ ಮತಗಳು ಬಂತು. ಬ್ರಹ್ಮ, ಜೈನ ಅವರಲ್ಲಿ ವೇದವನ್ನು ಒಪ್ಕೊಳ್ದಿರೋ ಮತಗಳು, ಚಾರ್ವಾಕ, ಬ್ರಹ್ಮ, ಇದು ಬೌದ್ಧರು, ಜೈನರು ಇವರೆಲ್ಲೂ ಒಪ್ಕೊಳ್ದೇ ಇರೋರು. ಮತ್ತೆ ಇವು ಸಾಂಖ್ಯರಲ್ಲೂ ಸಹ ನಿರೀಶ್ವರ ಸಾಂಖ್ಯ ಮತ್ತೆ ನಿರೀಶ್ವರ ಮೀಮಾ, ಯಾರು ಭಗವಂತ ಇದನ್ನು ಒಪ್ಕೊಳ್ದೇ ಇರೋರು. ಇವರು ಸಾಂಖ್ಯರು ಎಲ್ಲರೂ ವೇದವನ್ನು ಒಪ್ಕೊಳ್ತಾರೆ, ಭಗವಂತವನ್ನು ಒಪ್ಕೊಳ್ಳೋದಿಲ್ಲ. ಈ ಬೌದ್ಧರು ಮತ್ತೆ ಬೌದ್ಧರಂತೂ ಯಾರು ಭಗವಂತ ಇಲ್ವೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಜೈನರು, ಚಾರ್ವಾಕರು ಅವರು ಇದನ್ನ ವೇದವನ್ನು ಒಪ್ಕೊಳ್ಳೋದಿಲ್ಲ, ಇದನ್ನು ಒಪ್ಕೊಳ್ಳೋದಿಲ್ಲ. ಈ ತರ ಅವರವರು ಒಂದು ಸ್ಥಾಪನೆ ಮಾಡಿದಲ್ಲೇ ಅನೇಕ ವಿರೋಧಗಳು ಬಂತು. ಅದನ್ನ 2ನೇ ಅಧ್ಯಾಯದಲ್ಲಿ ಅದ್ಭುತವಾಗಿ ಅದನ್ನ ನಿರಸನ ಮಾಡಿ ವೇದವ್ಯಾಸರು ಮಾಡಿ, ಯಾವುದೂ ಇಲ್ಲ, ನಿಲ್ಲೋದಿಲ್ಲ, ನಮ್ಮಲ್ಲಿರುವ ಸಾಂಖ್ಯ ಇದು ನಿರೀಶ್ವರ ಮೀಮಾಂಸಕಾರನು ಸಹ ಎಲ್ಲರನ್ನೂ ಮಾಡಿ ಸರಿ ಇಲ್ಲ ನಿಮ್ಮ ಇದು ಅಂದ್ಬಿಟ್ಟು ಅಂತ. ಅದಕ್ಕೆ ನಿರವಧಿಕ ನಿರ್ಬಾಧ, ಅವರಿಗೆ ಬಾಧೆ ಇಲ್ಲದೆ ಮಹಿಮ. 2ನೇ ಅವಿರೋಧಾಧ್ಯಾಯದಲ್ಲಿ ಏನ್ ಮಾಡ್ತಾರೆ, ಭಗವಂತನ ಎಲ್ಲ ಬಾಧೆಯೂ ನಿರ್ವಹಣೆ ಮಾಡ್ಬಿಡ್ತಾರಲ್ಲ ಅವರು, ನಿವಾರಣೆ ಮಾಡಿ ಯಾವ ಬಾಧೆಯೂ ಇಲ್ಲ, ನಿರವಧಿಕ ಆದವನು ಯಾವ ಬಾಧೆ ಇಲ್ಲ ಅಂತ ಮಹಿಮಾವಂತ ಅಂದ್ರು 2ನೇ ಅಧ್ಯಾಯದಲ್ಲಿ ತೋರಿಸ್ತು. 3ನೇ ಅಧ್ಯಾಯದಲ್ಲಿ ಫಲಾನಾಂ ದಾತ ಯಹ ಅಂದ್ಬಿಟ್ಟು ಅಂತ, ಅಂದ್ರೆ ಫಲವನ್ನು ಕೊಡುವವನು ಅವನು, ದಾತ ಅಂದ್ರೆ ಕೊಡುವವನು. ಅದಕ್ಕೆ ಅಂದ್ರೆ 3ನೇದು ಸಾಧನಾಧ್ಯಾಯ. ಸಾಧನಾಧ್ಯಾಯದಲ್ಲಿ ಉಪಾಸನೆ ಎಲ್ಲ ಹೇಳಿದೆ, 32 ಬ್ರಹ್ಮೋಪಾಸನೆ ಹೇಳಿದೆ. ಅಲ್ಲಿ ಯಾತಕ್ಕೆ ಶರಣಾಗತಿ ಬರಲ್ಲ, ಶರಣಾಗತಿ ನೇರವಾಗಿ ಆಗೋದ್ರಿಂದ ಅದ್ರಲ್ಲಿ ಯಾವ ಸಂದೇಹ ಇಲ್ಲದೆ ಇರೋದ್ರಿಂದ ಶರಣಾಗತಿ ತೆಗೀಲಿಲ್ಲ ವೇದವ್ಯಾಸರು. ಅವ್ರು ಮಾಡಿರುವ ಸೂತ್ರಗಳು ಎಲ್ಲೆಲ್ಲಿ ಸಂದೇಹ ಬರ್ಬೋದು ಅದಕ್ಕೆ ಮಾತ್ರ ಸೂತ್ರ ಮಾಡಿದ್ದಾರೆ, ಎಲ್ಲೆಲ್ಲಿ ಸಂದೇಹವಿಲ್ವೋ ಅದಕ್ಕೆ ಸೂತ್ರ ಮಾಡಲಿಲ್ಲ. ಪುರುಷೋಕ್ತಕ್ಕೆ ಯಾಕೆ ಸೂತ್ರ ಅಂದ್ರೆ, ಪುರುಷೋಕ್ತದಲ್ಲಿ ಯಾವ ಸಂದೇಹವೂ ಇಲ್ಲ, ಪುರುಷೋಕ್ತವೇ ಬರುವುದಿಲ್ಲ ಇದರಲ್ಲಿ. ಅವರ ಇಡೀ ಇದರಲ್ಲಿ ಯಾಕೆ ಬರಲಿಲ್ಲ ಅಂದ್ರೆ ಯಾವ ಸಂದೇಹವೂ ಇಲ್ಲ, ಅದರಲ್ಲಿ ನೇರವಾಗಿ ಹೇಳಿದೆ. ಅದರಿಂದ 4 ವೇದದಲ್ಲೂ ಬರುವಂತದ್ದು, ಅದರಿಂದ ಎಲ್ಲೆಲ್ಲೂ ಸಂದೇಹ ಬರುತ್ತೋ ಅದಕ್ಕೆ ಮಾತ್ರ ಸೂತ್ರ ಮಾಡಿದ್ದಾರೆ. ಆಗ ಅದಕ್ಕೆ 3ನೇ ಇದರಲ್ಲಿ ಫಲ ಇದರಲ್ಲಿ ಸಾಧನಾಧ್ಯಾಯದಲ್ಲಿ ಹೇಗೆ ಸಾಧನೆ ಮಾಡಿ, ಅದು ಯಾರನ್ನ ಸಾಧನೆ ಮಾಡ್ಬೇಕು, ಯಾರು ಫಲವನ್ನು ಕೊಡ್ತಾನೋ ಅವ್ರ ತನ್ನ ಸಾಧನೆ ಮಾಡ್ಬೇಕು. ಅದಕ್ಕೆ ಫಲಾನಾಂ ದಾತ, ಫಲವನ್ನು ಕೊಡೋದು ಭಗವಂತನಾದ್ರಿಂದ ಭಗವಂತನ ಬಗ್ಗೆ ಧ್ಯಾನ. ಫಲವನ್ನು ಇಲ್ಲಿ ಫಲಾನಾಂ ಅಂತ ಬಹುವಚನ ಹಾಕಿದ್ದಕ್ಕೆ ವ್ಯಾಖ್ಯಾನ ತೆಗಿತಾರೆ. ಭಗವಂತ ಈ ಫಲ ಮಾತ್ರ ಅಲ್ಲ, ಗೀತೆಯಲ್ಲಿ ಹೇಳೋ ತರ ಅವನು 4 ಜನ ಹೇಳ್ತಾರಲ್ಲ, ಅದ್ರ ನನಗೆ ಆರ್ತೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಚ ಬರ್ತಾರೆ. ಆರ್ತರು, ಜಿಜ್ಞಾಸು, ಅರ್ಥಾರ್ಥಿ ಇವರೆಲ್ಲ ಬರ್ತಾರಲ್ಲ, ಅವ್ರವ್ರ ಫಲ ಬೇರೆ ಕೇಳ್ತಾರೆ. ಅದಕ್ಕೆ ಬಹುವಚನ ಆಗುತ್ತೆ, ಫಲಾನಾಂ ದಾತ ಅಂತ ಹೇಳ್ಬಿಟ್ರು.
ಫಲದಾತ ಅಂತ ಹೇಳಿಲ್ಲ, ಫಲಾನಾಂ ದಾತ. ಯಾರ್ಯಾರಿಗೇನು ಫಲ ಬೇಕೋ ಅದು ಕೊಡ್ತಾರೆ. ಇಲ್ಲಿ ಬರುವಂತಹದ್ದು ಬ್ರಹ್ಮ ವಿಷಯ ಆದ್ರಿಂದ ಇಲ್ಲಿ ಮಾಡೋರು, ಉಪಾಸನೆ ಮಾಡೋರೆಲ್ಲ ಮೋಕ್ಷಕ್ಕೆ ಮಾಡೋರು, ಅದನ್ನು ಕೊಡುವವರು. ಕಡೆಗೆ ಆಮೇಲೆ ಫಲಮಪಿಚ ಫಲಮಪಿಚ ಕಡೆ ಏನಪ್ಪ ಫಲ ಅಂದ್ರೆ ಸಾಕ್ಷಾತ್ ಅವನೇ ಫಲಮಪಿಚ ಅಂದ್ಬಿಟ್ರು. ಅವನು ಯಾಕೆಂದ್ರೆ ಅಲ್ಲಿ ಹೋದಾಗ ಏನಾಗುತ್ತೆ, ಭಗವಂತನೇ ಪಡ್ಕೊಳ್ತೀವಿ. ಉಪಾಯವೂ ಅವನೇ, ಉಪೇಯ ಅವನೇ, ಅದಕ್ಕೆ ತೋರಿಸುವ ದಾರಿನೂ ಅವನೇ. ದಾರಿ ತೋರಿಸಿ ಅಲ್ಲಿ ಹೋಗಿ ಯಾರನ್ನಪ್ಪ ಪಡ್ಕೋತೀವಿ ಅಂದ್ರೆ ಸಾಕ್ಷಾತ್ ಅವನೇ ಕೂತಿರ್ತಾನೆ ಅಲ್ಲಿ. ಶ್ರೀಯಾಸಾರ್ಧಂ ಜಗತ್ಪತಿ ಆಸ್ತೆ ವಿಷ್ಣು ಅಚಿಂತ್ಯಾತ್ಮ, ತಾನೇ ಕೂತಿರ್ತಾನೆ ಅವನೇ. ಫಲಮಪಿಚ ಅವನೇ ಫಲ. ಇದು ಶಾರೀರಿಕ ಮಿತಃ. ಇದು ಶಾರೀರಿಕ ಮೀಮಾಂಸದಲ್ಲಿ ಈ 4 ಸಹ ಸ್ಥಾಪಿಸಲ್ಪಟ್ಟಿದೆ. ಅದೇ ತರ ಈ 4 ಸಹ ಈ 4 ಶ್ಲೋಕಗಳಲ್ಲಿ ಅದನ್ನ ಹೇಳ್ತಾರೆ. ಶ್ರಿಯಂ ತತ್ ಸದ್ರೀಚೀಂ ತದುಪಸನ ಸ್ಥಾಸ ಶಮನೀಂ. ಅವಳು ಶ್ರಿಯಂ ತತ್ ಸದ್ರೀಚೀಂ, ಅವಳು ಭಗವಂತನ ಕೂಡ ಒಡಗೇರಿ. ಒಂದೊಂದಕ್ಕೆ ಅರ್ಥಕ್ಕೆ ಮೇಲರ್ಥ ಹೇಳ್ತಾ ಇದೀನಿ, ಒಂದೊಂದಕ್ಕೆ ವ್ಯಾಖ್ಯಾನ ಅರ್ಥ ತಗೊಂಡು. ಅದಕ್ಕೆ ಅವಳು ತದುಪಸದನ, ಯಾರ್ಯಾರು ಭಗವಂತನ ಉಪಾಸನೆ ಮಾಡ್ಬೇಕು ಅಂತಾರೋ ಪುರುಷಕಾರ ಬರ್ತಲ್ಲ, ಅದು ಒಂದೊಂದು ಶ್ಲೋಕದವ್ರದ್ದು. ಅದರಲ್ಲಿ ಉಪಸದನ, ಅವರಿಗೆ ಬೇಕಾದಂತ ಏನೋ ತೊಂದರೆಗಳಿದೆಯೋ ತೊಂದರೆಗಳನ್ನ ಹೋಗ್ಲಾಡಿಸ್ತಾರಂತೆ. ಸದ್ರೀಚಿ, ಯಾರು ಭಗವಂತನ ಉಪಾಸನೆ ಮಾಡ್ತಾರೋ ಶ್ರೀ ಪುರುಷ, ಇದರಲ್ಲಿ ಅವರ ಉಪಾಸನೆ ಮಾಡೋರಿಗೆ ಅನೇಕ ತೊಂದರೆಗಳು ಬರ್ತಲ್ಲ, ಅದನ್ನ ಉಪಸದನ ಅಲ್ಲಿ ಮಾಡ್ತಾಳಂತೆ. ನಮ್ಮಂತ ಪ್ರಪನ್ನರಿಗೆ ಭಗವಂತ ನಮ್ಮ ದೋಷಗಳು ನೋಡದೆ ತರ ಮಾಡ್ತಾಳೆ, ಪುರುಷಕಾರನ್ ಮಾಡ್ತಾಳೆ. ಅದಕ್ಕೆ ತ್ರಾಸ ಶಮನಿ ಮಾಡ್ಬಿಟ್ಟು ಅವರ ತ್ರಾಸವನ್ನ ಹೋಗಲಿಸ್ತಾಳೆ. ನಮಗೆ ಮುಕ್ತ ಯಾರಿಗೆ ನಮ್ಮ ಬದ್ಧರಾದಂತ ಅವರು ಉಪಾಸಕರೇ ಆಗ್ಲಿ ಶರಣಾರ್ಥಿಗಳೇ ಆಗ್ಲಿ ಅವರ ತ್ರಾಸವನ್ನ ತ್ರಾಸವನ್ನ ಹೋಗ್ಲಾಡಿಸ್ತಾಳೆ ಅಂತ ಈ 4 ಇದರಲ್ಲಿ ಹೇಳದಂತ ವೇದಾಂತ ಶಾಸ್ತ್ರ ಹೇಳಂತ 4 ಅಧ್ಯಾಯ ಹೇಳಿದ ವಿಷಯಗಳನ್ನ ಇಲ್ಲಿ 4 ಶ್ಲೋಕಗಳಲ್ಲಿ ತ್ರಾಯಿ ಬಗ್ಗೆ ಮಾಡಿದ್ದಾರೆ. ಅದರಿಂದ ಅಭಿಷ್ಟೌತಿ ಸ್ತುತ್ಯಾಂ ಅಭಿಷ್ಟೌತಿ ಅಂತ ಚೆನ್ನಾಗಿ ಸ್ತುತ್ಯ ಮಾಡಿದ್ದಾರೆ. ಹೇಗೆ ಯಾರು ಅವಿತಥ ಮತಿ, ಯಾರಪ್ಪ ಮಾಡಿದ್ರು, ಯಾಮನಮುನಿ ಅವಿತಥ ಮತಿ. ಆಮೇಲೆ ಅವರಿಗೆ ಯಾವ ಒಂದು ವಿತಥ ಅಂದ್ರೆ ಗೊಂದಲ ಉಳ್ಳದ್ದು, ಸಂದೇಹ ಉಳ್ಳದ್ದು. ಅದು ಅವಿತಥ ಅಂದ್ರೆ ಯಾವ ಒಂದು ಸಂದೇಹವೂ ಇಲ್ಲದ್ದು. ಮತ್ತೆ ಈ ಜ್ಞಾನಗಳಲ್ಲಿ 3 ತರ ಬರುತ್ತೆ. ಅಜ್ಞಾನ ಒಂಥರ, ಮಿಥ್ಯಾಜ್ಞಾನ, ವಿಪರೀತ ಜ್ಞಾನ. ಅಜ್ಞಾನ ಎಷ್ಟೋ ವಾಸಿ, ಈ ಮಿಥ್ಯಾಜ್ಞಾನ ವಿಪರೀತ ಜ್ಞಾನ ಇಂಥ ವಿಚಿತ್ರ ತಿಳ್ಕೊಳ್ಳೋದು. ಅದನ್ನ ಇವ್ರಿಗೆ ಅದು ಯಾವುದೂ ಇಲ್ಲ, ಆ ವಿತಥಕ್ಕೆ ಅದೆಲ್ಲ ಬರುತ್ತೆ. ಅವಿತಥ ಮತಿ, ಒಳ್ಳೆ ಕ್ರಿಸ್ಟಲ್ ಕ್ಲಿಯರ್ ಅಂತೀವಲ್ಲ, ಅವರ ಒಂದು ಜ್ಞಾನದಲ್ಲಿ ಅಷ್ಟು ಶುದ್ಧವಾದದ್ದು. ಅಂತಹ ಯಾಮನವತಿ ಅಭಿಷ್ಟವತಿ, ತಾಯಿಯನ್ನ ಇದು ಮಾಡ್ತಾರೆ, ಸ್ತೋತ್ರ ಮಾಡ್ತಾರೆ ಅಂದ್ಬಿಟ್ಟು ಅದನ್ನ ಹೇಳ್ತಾರೆ ಕಡೆಗೆ. ಇದಕ್ಕೆ ಅರ್ಥಗಳನ್ನ ಒಂದೊಂದಾಗಿ ಪದಗಳಿಗೆ ಇದು ಮಾಡಿದಾರಲ್ಲ, ಆ ಪದಗಳಿಗೆ ಎಲ್ಲವನ್ನೂ ಸಹ ಅರ್ಥವನ್ನು ಮಾಡ್ಕೊಂಡು ಹೋಗ್ತಾರೆ. ಅದನ್ನ ನಾವು ಶುರು ಮಾಡೋದು ಬೇಡ, ಮುಂದಿನ ಕ್ಲಾಸಿಂದ ಈ ಅರ್ಥವನ್ನು ಹೇಳ್ಕೊಂಡು ಹೋಗೋಣ, ಆಮೇಲೆ ಮುಂದಕ್ಕೆ ಹೋಗೋಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪಶಿರೋ ಭಂಗ ಪಂಚಾನ ಪರಾಕ್ರಮ ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾ. ನಮೋ ನಮೋ ಯಾಮನಾಯ ನಮೋ ನಮಃ. ನಮೋ ಯಾಮನಾಯ ನಮೋ ನಮಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸೋಮವಾರ ನೋಡೋಣ. ನಮಸ್ಕಾರ. ನಮಸ್ಕಾರ. ನಮಸ್ತೆ. ನಮಸ್ಕಾರ. ನಮಸ್ಕಾರ. ಇದಂದ್ರೆ ವಿಶೇಷವಾದ ಬುಕ್ ಕೊಡಿ. ಚೆನ್ನಾಗಿತ್ತು ಸರ್. ಇದೆ, ಇದರಲ್ಲಿ ಇನ್ನೂ ಅರ್ಥಗಳು ಚೆನ್ನಾಗಿ ಒಂದೊಂದು ಪದಕ್ಕೂ ಯಾತಕ್ಕೆ ಪದವನ್ನು ಹಾಕೋದು ಅಂತೆಲ್ಲ ಹೇಳ್ಕೊಂಡು ಹೋಗ್ತಾರೆ ಮುಂದಕ್ಕೆ. ಕಾಂತ ಅನ್ನೋದಕ್ಕೆ ಯಾತಕ್ಕೆ ಕಾಂತ ಬರ್ತಾ ಅಂತ ಹಾಕ್ಲಿಲ್ಲ, ಎಲ್ಲ ತುಂಬಾ ಚೆನ್ನಾಗಿದೆ ಎಲ್ಲ ವ್ಯಾಖ್ಯಾನ. ಅದೆಲ್ಲ ಅವರು ಎಲ್ಲ ಸಾಕ್ಷಾತ್ ಇದರ ಕಟ್ಕೊಂಡವ್ರು, ಅವ್ರಿಗೆಲ್ಲ ಹೊಳೆಯುತ್ತೆ, ನಮ್ಗಳಿಗೆ ಹೊಳೆಯೋದಿಲ್ಲ. ನಮಸ್ಕಾರಮ್ಮ, ತುಂಬಾ ಚೆನ್ನಾಗಿತ್ತು. ನಮಸ್ಕಾರಮ್ಮ. ನೋಡಿ, ಚಲನಾಯ್ಕೆ ಇದ್ರೆ ನೋಡಿ, ನಿಮ್ಮಲ್ಲಿ ಇವ್ರದ ಐಗೆ ಮಾಡೋಣ ಏನಾದ್ರು ಪುಸ್ತಕ ಇದೆಯಾ ಅಂತ ನೋಡಿ. ನಿಮ್ ತಂದೆ ಪ್ರಾಯಶಃ ಇಟ್ಟು ನೋಡ್ತೀನಿ ಸರ್, ನೋಡ್ತೀನಿ. ನೋಡೋಣ.